ಎಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ವಿಷಯ 15 ದಿನದ ಹಿಂದೆ ನಾವು ಫ್ರೈಡೆ ಫೋರಂ ಚರ್ಚೆಯಲ್ಲಿ ಗೋಪಾಲ್ ದಾಬಡೆ ಅವರು ಆರೋಗ್ಯ ಹಕ್ಕಿನ ಬಗ್ಗೆ 12ನೇ ತಾರೀಕು ಒಂದು ಜಾಥಾ ಇತ್ತು. ಅದು ಮೈಸೂರಿನಲ್ಲೂ ಕೂಡ ಆ ಜಾಥಾ ನಡೀತು. ಅದ್ರ ಬಗ್ಗೆ ಒಂದು 5 ನಿಮಿಷದ ಕಾಲ ಮಾತಾಡಿದ್ರು. ಸೊ ಅದೇ ಟಾಪಿಕ್ ಯಾಕೆ ತಗೋಬಾರ್ದು ಅಂತ ಹೇಳಿ ನಾನು ರತಿ ಅವರು ಯೋಚನೆ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಬಹಳ ಸಂತೋಷವಾಗಿ ಅವ್ರು ಒಪ್ಕೊಂಡಿದ್ದಾರೆ. ಅವರು ಅದ ಫೀಲ್ಡ್ ಅಲ್ಲಿ ಬಹಳ ಒಂದು ಪರಿಶ್ರಮದಿಂದ ನಿರಂತರವಾಗಿ ಆರೋಗ್ಯ ಹಕ್ಕಿನ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಂದು ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಸೊ ಗೋಪಾಲ್ ದಾವಡೆ ಅವರಿಗೆ ಫ್ರೈಡೆ ಫೋರಂ ವೆಲ್ಕಮ್ ಮಾಡ್ತಾ ಈ ಒಂದು ವಿಷಯದ ಬಗ್ಗೆ ಆರೋಗ್ಯ ಹಕ್ಕು ಕಾಯ್ದೆ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು, ರಾಜಸ್ಥಾನದಲ್ಲಿ ಇನ್ನೊಂದು ಸ್ಟೇಟ್ ಅಲ್ಲಿ ಇದ್ದಂಗೆ ಅಂತ ಅದ್ರ ಬಗ್ಗೆ ಅವ್ರು ಮಾತಾಡಲಿದ್ದಾರೆ. ಗೋಪಾಲ್ ದಾವಡೆ ಅವರ ಬಗ್ಗೆ ಸರಸ್ವತಿ ಅವರು ಒಂದು ಸಂಕ್ಷಿಪ್ತವಾಗಿ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಆ ನಂತರ ಅವರು ವಿಷಯ ಮಂಡನೆಯನ್ನು ಮಾಡಬಹುದು. ಓಕೆ, ಓವರ್ ಟು ಯು ಮೇಡಮ್. ಓಕೆ, ಎಲ್ರಿಗೂ ನಮಸ್ಕಾರ. ಫ್ರೈಡೆ ಫೋರಂಗೆ ಆಗಮಿಸಿರುವಂತಹ ಗೋಪಾಲ್ ದಾಬಡೆ ಸರ್ ಅವ್ರಿಗೆ ಫ್ರೈಡೆ ಫೋರಂ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ, ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಗೋಪಾಲ್ ದಾಬಡೆ ಸರ್ ಅವರು ಧಾರವಾಡ ಜಿಲ್ಲೆಯವರು. ಸೊ ಅವರು ಮೂಲತಃ ಅವರ ಕ್ವಾಲಿಫಿಕೇಶನ್ MBBS ಡಾಕ್ಟರ್ ಅವರು. ಆದ್ರೆ ಅವರು ಡಾಕ್ಟರ್ ಆದ್ರೂ ಸಹ ಸಮಾಜಮುಖಿಯಾಗಿ ಸಾಕಷ್ಟು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿರುವಂತವ್ರು. ಸೊ ಅವ್ರದ್ದು ಪರ್ಸನಲಿ ಹೇಳ್ಬೇಕಂದ್ರೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಾರದಾ ಗೋಪಾಲ್ ಅವರು ಚೆನ್ನಾಗಿ ಪರಿಚಯ ಇದೆ. ದಂಪತಿಗಳಿಬ್ರು ತಳ ಸಮುದಾಯದೊಂದಿಗೆ ಕೆಲಸ ಮಾಡ್ತಾ ಇರುವಂತವ್ರು ನಿರಂತರವಾಗಿ. ಸೊ ಅವ್ರಿಗೆ ಇಬ್ರು ಮಕ್ಕಳಿದ್ದಾರೆ. ಸೊ ಅವರು ಗಾಂಧೀಜಿಯವರ ಅನುಯಾಯಿಗಳು. ಸೊ ನಾನ್ ವೈಲೆನ್ಸ್ ಮೂವ್ಮೆಂಟ್ ಫಾರ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿರುವಂತವ್ರು ಇವರು. ಸೊ ಸರ್ 88ರಿಂದ 94ವರೆಗೂ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ 500 ಲ್ಯಾಂಡ್ಲೆಸ್ ಲೇಬರ್ಸ್ ಜೊತೆಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿರುವಂತರು. ಕಲವಳ್ಳಿ ಕ್ಲಸ್ಟರ್ ಆಫ್ ವಿಲೇಜಸ್ ಅಲ್ಲಿ ನಿಯರ್ ಕಿತ್ತೂರು ಕಿತ್ತೂರ್ ಹತ್ರ ಇರುವಂತ ಬೆಳಗಾವಿ ಡಿಸ್ಟಿಕ್ ಅಲ್ಲಿ. ಹಾಗೇನೆ ಸರ್ ಅವರು NGO ಫೆಡಿನಾ ಅನ್ನುವಂತಹ ಸಂಸ್ಥೆಯೊಂದಿಗೆ ಇದ್ದಂತವ್ರು. ಬ್ಯಾಂಗ್ಳೂರು ಕರ್ನಾಟಕದದು, ಇನೋವೇಷನ್ ಇನ್ ಏಷ್ಯಾದ್ದು. ಫೆಡಿನಾ ಅನ್ನುವಂಥದ್ದು ಫೌಂಡೇಶನ್ ಫಾರ್ ಎಜುಕೇಶನ್ ಇನೋವೇಷನ್ ಇನ್ ಏಷ್ಯಾ ಅಂತ ಬ್ಯಾಂಗ್ಳೂರ್ ಕರ್ನಾಟಕ ಇಂಡಿಯಾದಲ್ಲಿರೋದು. ಅದಲ್ದೇನೆ ಅವರು ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು ಕಿತ್ತೂರಲ್ಲಿ. ಮತ್ತೆ ಅವರು ಅದು ಮಾತ್ರ ಅಲ್ಲದೆ ಆಫೀಸರ್ ಆಗಿ ಸೆಕ್ರೆಟರಿ ಆಗಿ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಟಿಲ್ 1994 ವರೆಗೂ ಸ್ಟೇಟ್ ಲೆವೆಲ್ ಕ್ಯಾಂಪೇನ್ ಗ್ರೂಪ್ ಅಲ್ಲಿ ಕಮಿಟೆಡ್ ಆಗಿ ಡ್ರಗ್ ಆಕ್ಷನ್ ಅಲ್ಲಿ ಕೆಲಸ ಮಾಡಿರುವಂತವ್ರು, ಪಾಲಿಸಿ ಲೆವೆಲ್ ಚೇಂಜಸ್ಗೆಲ್ಲ. ಮತ್ತೆ ಅವರು ಫೋರಂ ಕಾಲ್ಡ್ ಇದೆಲ್ಲ ಆಗಿರೋದು. ಇದ್ರ ಜೊತೆಗೆ ಸರ್ ಡಾಕ್ಟರ್ ಆಗಿದ್ರು ಡಿಫ್ರೆಂಟ್ ರೀಜನ್ಸ್ ಆಫ್ ಕರ್ನಾಟಕದಲ್ಲಿ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಅದೇನು ಅಪ್ರೋಚ್ ಆಗಿರುವಂತದ್ದು ಹೈಕೋರ್ಟ್ ಅಲ್ಲಿ. ಅದೇ ತರ ಇಂಡಿಯಾ ಫಾರ್ ಸೇಲ್ ಆಫ್ 100 ಡ್ರಗ್ಸ್ ಇನ್ 1987 ಅಲ್ಲಿ ಇದ್ ಮಾಡಿದಂತವ್ರು. ಸೊ ಅದು ಮಾತ್ರ ಅಲ್ದೇನೆ ಅವರು ಹಲವಾರು ಮೂವ್ಮೆಂಟ್ ಗಳಲ್ಲಿ, ಸ್ಪೆಷಲಿ ಆಲ್ ಇಂಡಿಯಾ ಡ್ರಗ್ ಆಕ್ಷನ್ ನೆಟ್ವರ್ಕ್ ನ್ಯೂ ಡೆಲ್ಲಿ, ಸೊ ಈ ಒಂದು ಫೋರಂ ಅಲ್ಲಿ ಇದ್ದಂತವ್ರು. ಅದು ಮಾತ್ರ ಅಲ್ದೇನೆ ಸರ್ ಒಂದು ಹಲವಾರು ಪುಸ್ತಕಗಳನ್ನ ಬರ್ದಿದ್ದಾರೆ. ತಮ್ಮೆಲ್ರಿಗೂ ಗೊತ್ತಿರ್ಬೋದು, ಡಾಕ್ಟರ್ ಇಲ್ಲದೆಡೆ ಅಲ್ವಾ, ಅದೇ ರೀತಿಯಲ್ಲಿ ಎ ಬುಕ್ಲೆಟ್ ಆನ್ ಹೆಪಟೈಟಿಸ್ ಬಿ, ಈ ರೀತಿಯ ಪುಸ್ತಕಗಳನ್ನು ಬರ್ದಿರೋರು. ಅದಲ್ದೇನೆ ಫೌಂಡಿಂಗ್ ಮೆಂಬರ್ ಆಫ್ ಜಾಗೃತಿ NGO, ಅವರು ಅಲ್ಲೂ ಸಹ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡಿದಂತವ್ರು. ಈ ಪ್ರಸ್ತುತ ಈಗಾಗ್ಲೇ ದಿವಾಕರ್ ಸರ್ ಹೇಳ್ದಂಗೆ ಆರೋಗ್ಯ ಹಕ್ಕಿಗಾಗಿ ಅವರು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅಡ್ವೊಕೇಸಿ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಎಲ್ಲರಿಗೂ ಉಚಿತವಾಗಿ, ಈಗ ಆಲ್ರೆಡಿ ರಾಜಸ್ಥಾನ್ ಮತ್ತು ತಮಿಳುನಾಡಿನಲ್ಲಿ ಉಚಿತವಾಗಿ ಏನ್ ಮೆಡಿಸಿನ್ ಸಿಗ್ತಾ ಇದೆ ಅದು ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅಂತ ಈಗ ಕರ್ನಾಟಕಾದ್ಯಂತ 31 ಜಿಲ್ಲೆಗಳಲ್ಲೂ ಆರೋಗ್ಯ ಹಕ್ಕಿನ ಜಾಥಾವನ್ನ ಮಾಡೋದ್ರ ಮುಖಾಂತರ ಹಲವಾರು ಮನವಿಗಳನ್ನ ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ಇತ್ತೀಚೆಗೆ ಒಂದು ಕನ್ಕ್ಲೂಡ್ ಆಗಿ ಇಡೀ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ಜಾಗೃತಿ ಎಲ್ಲರಿಗೂ ಜೊತೆ ಸೇರ್ಸ್ಕೊಳ್ಳೋದ್ರ ಮುಖಾಂತರ ಎಲ್ಲಾ ನೆಟ್ವರ್ಕ್ಗಳನ್ನ ಮೊನ್ನೆ ಮೈಸೂರಲ್ಲೂ ಸಹ ಅವರು ಮಾಡಿದ್ರು. ಅದಲ್ಲದೆ ಬ್ಯಾಂಗ್ಳೂರಲ್ಲಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಮನವಿಯನ್ನ ಸಲ್ಲಿಸೋದ್ರ ಮುಖಾಂತರ ಕರ್ನಾಟಕದಲ್ಲಿ ಆರೋಗ್ಯ ಒಂದು ಹಕ್ಕಾಗ್ಬೇಕು, ಮೆಡಿಸನ್ ಫ್ರೀಯಾಗಿ ಸಿಗ್ಬೇಕು ಅಂತ ಕಾರ್ಯನಿರ್ವಹಿಸಿದ್ದಾರೆ. ಅವರು ಇವತ್ತು ಆರೋಗ್ಯನೂ ಒಂದು ಹಕ್ಕು, ಹೇಗೆ ಒಂದು ಆಹಾರ ಒಂದು ಹಕ್ಕು, ಜೀವಿಸುವ ಹಕ್ಕಲ್ಲಿ ಎಲ್ಲ ಬರುತ್ತೆ. ಸೊ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋಂತಹ
ನಮ್ಮ ಗೋಪಾಲ್ ಸರ್ ಅವ್ರಿಗೆ ಎಲ್ರ ಪರವಾಗಿ ಸ್ವಾಗತ ಕೋರ್ತಾ ಈ ಕಿರು ಪರಿಚಯನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಓವರ್ ಟು ಯು ಗೋಪಾಲ್ ಸರ್. ಮಾತಾಡ್ಬೋದು ಸರ್, ನೀವು ಶುರು ಮಾಡಿ ಸರ್. ಓಕೆ ಸರ್, ಧನ್ಯವಾದಗಳು. ಪವರ್ ಪಾಯಿಂಟ್ ನೀವು ಹೇಳುವಾಗ ಶೇರ್ ಮಾಡ್ತೀನಿ ಸರ್. ಓಕೆ, ಯು ಕ್ಯಾನ್ ಸ್ಟಾರ್ಟ್ ನೌ ಸರ್. ಓಕೆ, ನಾನು ನನ್ನ ವಿಚಾರ ಹೇಗಿದೆ ಅಂದ್ರೆ ಒಂದು 15-20 ನಿಮಿಷ ನಾನು ಪ್ರೆಸೆಂಟ್ ಮಾಡ್ತೀನಿ. ಆಮೇಲೆ ತಮಗೆ ಏನಾದ್ರು ಪ್ರಶ್ನೆ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿಸಿ. ಆಮೇಲೆ ಇನ್ನೊಂದು 15-20 ನಿಮಿಷ ನಾವು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಉತ್ತರ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದು ಆರೋಗ್ಯ ಹಕ್ಕಿನ ಜಾಥಾ ನಾವು ಯಾಕೆ ಮಾಡಿದ್ವಿ ಅನ್ನೋ ಒಂದು ದಿಟ್ಟಿನಲ್ಲಿ ಯೋಚನೆ ಮಾಡಿದಾಗ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಹೋ, ದಿಸ್ ಇಸ್ ದ ರಾಂಗ್, ದಿಸ್ ನಾಟ್ ದ ಕರೆಕ್ಟ್ ಪವರ್ ಪಾಯಿಂಟ್, ಸಾರಿ. ಹಲೋ, ನೀವು ಶೇರ್ ಮಾಡಬಹುದು, ನಿಮ್ಮ ಹತ್ರ ನಿಮಗೂ ಶೇರಿಂಗ್ ರೈಟ್ ಇದೆ. ಓಕೆ, ಅದರ್ವೈಸ್ ಯು ಸೆಂಡ್ ಟು ಮೀ ಅಗೈನ್. ಓಕೆ, ಹೇಗ್ ಮಾಡೋದು? I'll send you immediately. Okay, okay. Only thing is, I will need 2-3 minutes to fix the fonts. But I can send only PDF form now. Okay, okay. ನೀವು PDF ಕಳಿಸಿ, ನಾನು ಅದನ್ನೇ ಶೇರ್ ಮಾಡ್ತೀನಿ to save time. Yeah. Okay. Okay. ಸರ್ ಕಳಿಸಿದೀನಿ ನೋಡಿ. ಓಕೆ, ಸಾರಿ ಫಾರ್ ದ್ಯಾಟ್ ಗ್ಲಿಚ್. Yeah, give me only 1 minute. Okay, no problem, but I'll just start. ಈ ಆರೋಗ್ಯ ಹಕ್ಕಿನ ಒಂದು ಒಂದು ಬೇಡಿಕೆ ಇದೆ ನಮ್ಮ ಜಾಥಾದಲ್ಲಿ. ಹೋದ ವರ್ಷನೂ ಇತ್ತು. ಹೋದ ವರ್ಷನೂ ನಾವು ಜಾಥಾ ಮಾಡಿದಾಗ 15 ಜಿಲ್ಲೆಗಳನ್ನ ನಾವು ಕವರ್ ಮಾಡಿದ್ವಿ. ಅವಾಗ 15 ಜಿಲ್ಲೆಗಳಲ್ಲಿ ನಾವು ಕವರ್ ಮಾಡಿದಾಗ ಈ ವಿಷಯನೂ ನಾವು ಮಾತಾಡಿದ್ವಿ ಅವಾಗ. ಸೊ ಏನಿದು ಆರೋಗ್ಯ ಹಕ್ಕು, ರೈಟ್ ಟು ಹೆಲ್ತ್ ಆಕ್ಟ್. ವಾಟ್ ಈಸ್ ದಿಸ್ ರೈಟ್ ಟು ಹೆಲ್ತ್? ಆರೋಗ್ಯ ಹಕ್ಕಂದ್ರೆ ಏನಾಗ್ಬೇಕು? ನಮ್ಮ ದೇಶದಲ್ಲಿ ಇವಾಗ 2023ನೇ ಇಸ್ವಿಯಲ್ಲಿ ರಾಜಸ್ಥಾನ್ ಒಂದೇ ಒಂದು ರಾಜ್ಯ ಇದನ್ನ ಅಟೆಂಪ್ಟ್ ಮಾಡಿರೋದು, ಈ ಆರೋಗ್ಯ ಹಕ್ಕನ್ನ ತಮ್ಮ ರಾಜ್ಯದಲ್ಲಿ ತರಲಿಕ್ಕೆ ಅಂತ ಹೇಳಿ. ಅದ್ರದ್ದು ಸ್ವಲ್ಪ ಅನುಭವ ಹೇಳ್ತೀನಿ. ಅನುಭವ ಹೇಳಿ ಆಮೇಲೆ ರಾಜಸ್ಥಾನ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ 2023ನೇ ಇಸ್ವಿಯಲ್ಲಿ ಈ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ತಗೊಂಬಂದಾಗ ಅದರಲ್ಲಿ ಬಹಳಷ್ಟು ಈ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅದಕ್ಕೆ ವಿರೋಧ ಮಾಡ್ತಾರೆ. ಸರ್, 1 ನಿಮಿಷ, ಇದು ಸ್ಲೈಡ್ ಸರಿ ಇದೆಯಾ? ಸರಿ ಇದೆ, ಕರೆಕ್ಟ್. ಥ್ಯಾಂಕ್ ಯು. ನೀವು ಚೇಂಜ್ ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಓಕೆ. ಸೊ ಇವಾಗ ಒಂದೇ ಒಂದು ರಾಜ್ಯ ನಮ್ಮ ದೇಶದಲ್ಲಿ ಅದನ್ನ ತರಲಿಕ್ಕೆ ಪ್ರಯತ್ನ ಮಾಡಿರೋದು. ಅದು ಸೆಷನ್ ಅಲ್ಲಿ ಕ್ಲಿಯರ್ ಆಯ್ತು, ಬಿಲ್ ಕ್ಲಿಯರ್ ಆಯ್ತು, ಪಾಸ್ ಆಯ್ತು, ಎಲ್ಲ ಆಯ್ತು. ಇನ್ನೇನದು ಲಾ ಆಗ್ಬೇಕಾಗಿತ್ತು, ಕಾನೂನು ವ್ಯವಸ್ಥೆ ಆಗ್ಬೇಕಾಗಿತ್ತು. ಅಷ್ಟರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದಿದೆ ಇವಾಗ. ಸೊ ಬಿಜೆಪಿ ಸರ್ಕಾರ ಅಷ್ಟೇನು ಅದರಲ್ಲಿ ಆಸಕ್ತಿ ತೋರಿಸೋ ಕಾಣ್ತಾ ಇಲ್ಲ ಈಗ. ಆದ್ರೆ ಅಲ್ಲೇ ನಮ್ಮ ರಾಜ್ಯದಲ್ಲಿ, ರಾಜಸ್ಥಾನ್ ರಾಜ್ಯದಲ್ಲಿ ಇರುವಂತಹ ನಮ್ಮ ಆಕ್ಟಿವಿಸ್ಟ್ ಇದ್ದಾರೆ, ಅವರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಈ ತರ ಅಂತ ಹೇಳ್ಬಿಟ್ಟು. ಅದನ್ನು ವಿಚಾರಣೆ ನಡೀತಾ ಇದೆ. ಸೊ ಇದು ನಮ್ಮ ದೇಶದಲ್ಲಿ ಆಗಿರೋದು. ಆದ್ರೆ ಈ ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ಇದನ್ನ ಆಗಿರೋದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಸುಮಾರು 75 ದೇಶಗಳಲ್ಲಿ ಇದೊಂದು ಹಕ್ಕನ್ನ ನಾವು ಈಗಾಗಲೇ ಬಂದಿದ್ದನ್ನು ಕಾಣ್ತಾ ಇದ್ದೀವಿ. ಇದು 2011 ಇಸ್ವಿ ಪ್ರಕಾರ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಸರ್. ಇದಲ್ದೇನೆ ನಮ್ಮ ಸುತ್ತಮುತ್ತಲ ಇರುವಂತಹ ದೇಶಗಳಲ್ಲಿ ಥೈಲ್ಯಾಂಡ್, ತೈಮೋರ್, ಇಂಡೋನೇಷ್ಯಾ, ನೇಪಾಳ್,
ಈ ಬಹಳಷ್ಟು ಸಣ್ಣ ಸಣ್ಣ ರಾಜ್ಯಗಳಲ್ಲಿ ದೇಶಗಳಲ್ಲಿ ಇದನ್ನ ಈಗಾಗಲೇ ತಗೊಂಡ್ಬರ್ಲಿಕ್ಕೆ ಅವರು ಮಾಡಿದ್ದಾರೆ ಕೆಲಸ ಸಾಕಷ್ಟು. ಮುಖ್ಯವಾಗಿ ನಾನು ಇಲ್ಲಿ ಹೇಳ್ಬೇಕಂದ್ರೆ ಥೈಲ್ಯಾಂಡ್ ಅಲ್ಲಿ ಪ್ರತಿ ವರ್ಷ ಅವರು ಒಂದು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗ್ತದೆ. ಅದು ಬಾಟ್ ಅಂತ ಹೇಳ್ತಾರೆ ಅಲ್ಲಿ. ಅದಕ್ಕೆ ಇಷ್ಟು ಫಿಕ್ಸ್ ಬಾಟ್ ಅಂತ ಇದೆ. ಅದನ್ನ ಹೊಂದಿದ್ರೆ ಅವರು ಇಡೀ ವರ್ಷ ಅವ್ರಿಗೆ ಅದನ್ನ ಅವನಿಗೇನೇ ಕಾಯಿಲೆ ಬಿದ್ರು ಏನೇ ಸಮಸ್ಯೆ ಆದ್ರೂ ಅವಳಿಗೆ ಯಾರೇ ಆ ದೇಶದ ಪ್ರಜೆಗೆ ತೊಂದರೆ ಆದ್ರೆ ಅವರು ಅದನ್ನ ಚಿಕಿತ್ಸೆಗೆ ಒಳಪಡ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಥೈಲ್ಯಾಂಡ್ ಅನುಭವ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಆ ಕಾಯಿಲೆ ಬಿದ್ದ ವ್ಯಕ್ತಿ ಕಾಯಿಲೆ ಬಿದ್ದಾಗ ಅವನಿಗೆ ಹಣ ಕೇಳೋದಿಲ್ಲ. ಇವಾಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ, ಇವಾಗ ನನಗೇನೋ ಹಾರ್ಟ್ ಅಟ್ಯಾಕ್ ಆಗಿದ್ರೆ ನಾನು ಆಸ್ಪತ್ರೆಗೆ ಹೋದ್ರೆ ನೀನು 40,000 ಕಟ್ಟು, ಇಲ್ಲದ್ರೆ ಹೋಗು ಅಂತಾನೆ ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟಲ್. ಕಟ್ಟದೆ ಹೋದ್ರೆ ಅದಕ್ಕೇನು ನನಗೇನು ಕಿಮ್ಮತ್ತಿಲ್ಲ. ಆದ್ರೆ ಥೈಲ್ಯಾಂಡ್ ಅಲ್ಲಿ ಹಾಗಲ್ಲ. ಸೊ ಇದು ಈ ರೀತಿಯಾದಂತಹ ಒಂದು ಸನ್ನಿವೇಶ ಉಂಟಾದಾಗ ಆ ವ್ಯಕ್ತಿ ಏನಾಗ್ತಾನಪ್ಪ ಅಂದ್ರೆ, ಅಷ್ಟು ಹಣ ಇರೋದಿಲ್ಲ. ಬಹಳಷ್ಟು ಜನರ ಹತ್ರ ಅಷ್ಟು ಹಣ ಎಲ್ಲಿರ್ತದೆ, ಸಿಗೋದಿಲ್ಲ. ಆವಾಗ ಏನಾಗ್ತದೆ, ಸಾಲಕ್ಕೆ ಒಳಪಡಬೇಕಾಗ್ತದೆ. ಇದನ್ನ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆ ಇದೆ, ಎಲ್ಲಿ 80% ಇಸ್ ಪ್ರೈವೇಟ್ ಸೆಕ್ಟರ್ ಅಂಡ್ ಓನ್ಲಿ 20% ಇಸ್ ಪಬ್ಲಿಕ್ ಸೆಕ್ಟರ್. ಈ ರೀತಿಯಾದಂತ ಅನ್ಇಕ್ವಿಲಿಬ್ರಿಯಂ ಇರೋದ್ರಿಂದ ಈ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಬಡತನಕ್ಕೆ ನಾವು ತಳ್ತಾ ಇದ್ದೀವಿ. BPL ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಆರೋಗ್ಯ ಚಿಕಿತ್ಸೆಗೋಸ್ಕರ. ಆಮೇಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಲಕ್ಕೆ ಎರಡನೇ ಮುಖ್ಯ ಕಾರಣ ಅಂದ್ರೆ ಈ ಒಂದು ಅನಾರೋಗ್ಯಕ್ಕೆ ಚಿಕಿತ್ಸೆ. ಸೊ ಬಹಳಷ್ಟು ಜನ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿಯಲ್ಲಿ ತಳ್ಳಲ್ಪಡ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಚಿಕಿತ್ಸೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಸರ್. ಇಲ್ಲಿ ಮತ್ತೆ ಅದನ್ನೇ ತೋರಿಸ್ತಾ ಇದ್ದೀವಿ ನಾವು. ಬೇರೆ ಬೇರೆ ದೇಶಗಳಲ್ಲಿ ಆಗಿದೆ, ಕ್ಯೂಬಾದಲ್ಲಿ ಆಗಿದೆ, ಥೈಲ್ಯಾಂಡ್ದಲ್ಲಿ ಆಗಿದೆ, ಕೋಸ್ಟರಿಕಾದಲ್ಲಿ ಆಗಿದೆ, ಬ್ರೆಜಿಲ್, ಸಾಕಷ್ಟು ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಆಗಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಬಹಳಷ್ಟು ಯುರೋಪ್ ನಲ್ಲಿರುವಂತಹ ದೇಶಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಒಂದು ಈ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ಅಲ್ಲಿ ಅವರು ತಗೊಂಡ್ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಹಕ್ಕನ್ನ ತರಬಾರ್ದು, ಅದೇನಂತ ನಾನು ವಿವರಿಸಿ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. 1948ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸರ್ಕಾರ NHS ಅಂತ ಒಂದು ತಂತು. NHS ಅಂದ್ರೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ ಹೇಳಿ. ಅವಾಗ ನೋಡಿ, ಅವರು ಆವಾಗ ಅದನ್ನ ತರುವಾಗ ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ನಿಮ್ಗೆಲ್ಲ ಗೊತ್ತಿದೆ. ಅವ್ರ ಆರ್ಥಿಕ ಪರಿಸ್ಥಿತಿ ಬಹಳ ಬಡತನ ಬಹಳ ಇತ್ತು. ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಇತ್ತು, ಬಹಳ ಇತ್ತು. ಅಂತ ಒಂದು ಪರಿಸ್ಥಿತಿ ಇರುವಾಗ ಅವರು ಈ ಒಂದು ಆಕ್ಟ್ ಅನ್ನ ತಗೊಂಡ್ಬರ್ತಾರೆ. ಈ NHS ಅನ್ನ ಅವರು ತರಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಈ ಹೆಚ್ಚು ಬಡತನ ಆಗದೆ ಇರೋದನ್ನ ನಿಲ್ಲಿಸ್ಬೇಕಾಗಿತ್ತು. ಅದಕ್ಕೆ ಅವರು ಇದನ್ನ ತಗೊಂಡ್ಬಂದ್ರು. ಇದನ್ನ 1948ನೇ ಇಸ್ವಿಯಲ್ಲಿ ತಗೊಂಡ್ಬಂದ್ರು. ಇವತ್ತಿಗೂ ಕೂಡ ಚೆನ್ನಾಗಿ ನಡೀತಾ ಇದೆ ಇದು. ಆಮೇಲೆ ಇದನ್ನು ಕೂಡ ಖಾಸಗೀಕರಣ ಮಾಡ್ಬೇಕಂತ ಈ ಕಳೆದ 2-3 ವರ್ಷದಿಂದ ಹಲವಾರು ರಾಜಕೀಯ ಪಕ್ಷಗಳು ಹುನ್ನಾರ ನಡೆಸಿದ್ರು. ಆದ್ರೆ ಅದನ್ನ ಜನರು ಬೀದಿಗಿಳಿದ್ರು, ತಡೆದ್ರು. ಸೊ ಇಡೀ ಜಗತ್ತಿನಲ್ಲೇ ಏನಪ್ಪಾ ಅಂದ್ರೆ ಆರೋಗ್ಯ ಹಕ್ಕಿನ ಕಾಯ್ದೆ ಯಾವ ದೇಶದಲ್ಲಿದೆ ಅಂತ ಕೇಳಿದ್ರೆ ನಾವು NHS ಮತ್ತೆ ಬ್ರಿಟಿಷ್ ಆರೋಗ್ಯ ಹಕ್ಕು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಸರ್. ಸೊ ಇದ್ರದ್ದು ಆರೋಗ್ಯ ಹಕ್ಕು ಅಂದ್ರೆ ಏನು ಅನ್ನೋ ಒಂದು ಮೊದಲನೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಸಮಾಜದಲ್ಲಿ ಬಹಳ ಅಸಮಾನತೆ ಇದೆ, ಅದು ನಾವೆಲ್ಲ ನೋಡ್ಬೇಕು. ಜಾತಿ ಆಧಾರಿತ, ಧರ್ಮ ಆಧಾರಿತ, ಲಿಂಗ ಆಧಾರಿತ. ಆದ್ರೆ ನಮ್ಮ ಸರ್ಕಾರ ಎಲ್ಲರೂ ಸಮಾನರು ಅಂತ ಒಂದು ಸರ್ಕ್ಯುಲರ್ ಹೊಂದಿಸ್ಬಿಟ್ರೆ ಅದೇನು ಪ್ರಯೋಜನ ಆಗೋದಿಲ್ಲ. ಅದ್ರ ಬದಲಾಗಿ ಸರ್ಕಾರ ಏನ್ ಮಾಡಬಹುದಪ್ಪ ಅಂತಂದ್ರೆ, ಯಾರು ಒಂದು ಅಂಚಿನಲ್ಲಿರುವಂತಹ ಸಮುದಾಯಗಳಿಗೆ ಒಂದು ಬೆನ್ನೆಲುಬಾಗಿ, ಒಂದು ಸಪೋರ್ಟ್ ಆಗಿ ಕೊಡೋದ್ರಿಂದ ಈ ಅಸಮಾನತೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಸೊ ಈ ಒಂದು ಏನ್ ಆರೋಗ್ಯ ಹಕ್ಕು ಕಾಯ್ದೆ ಇದೆ, ಈ ಸಮಾನತೆಗೆ ಸಾಮಾಜಿಕ ಸಮಾನತೆಗೆ ಒಂದು ದೊಡ್ಡ ಹೆಜ್ಜೆ. ಯಾಕಪ್ಪ ಅಂತಂದ್ರೆ, ಇವಾಗಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಕೇವಲ ದುಡ್ಡಿದ್ದವರು ಮಾತ್ರ
ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಬಹುದು. ಅದೇ ಒಬ್ಬ ಬಡವ ಅದ ನಿರ್ಗತಿಗಾಗಿದ್ದಪ್ಪ ಅಂತಂದ್ರೆ ಅವನಿಗೆ ಅದು ಸಾಧ್ಯ ಇಲ್ಲ. ಸೊ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಈ ತರ ಆಗ್ಬೇಕಲ್ಲ, ಯಾವ ವ್ಯಕ್ತಿ ಬಂದ್ರು ಕೂಡ ಅವನ್ನ ನಿರಾಕರಿಸಬಾರ್ದು ಸೇವೆಯನ್ನ. ಅವನಿಗೆ ಅಲ್ಲಿ ಚಿಕಿತ್ಸೆ ಒದಗಿಸ್ಬೇಕು, ಮತ್ತೆ ಅವ್ರಿಗೆ ಅದು ಒಂದು ಹಕ್ಕಾಗಿ ಅವರು ಕೇಳ್ಬೇಕು. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಮುಂದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾ, ಇಲ್ಲಿ ನೋಡಿ, ಇಲ್ಲಿ 2 ಚಕ್ರಗಳಿದಾವೆ, ನೀವು ನೋಡ್ಬಹುದು. ಇಲ್ಲಿ ಒಂದು ಸೇವೆಗಳ ಹಕ್ಕು, ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದು ಸರ್ಕಲ್ ಏನು ಬಲಗಡೆ ಇರುವ ಸರ್ಕಲ್ ಏನ್ ತೋರಿಸ್ತದಪ್ಪ ಅಂತ, ನಮಗೆ ಆರೋಗ್ಯಕರವಾಗಿರ್ಲಿಕ್ಕೆ ಏನೇನ್ ಬೇಕು. ಆರೋಗ್ಯಕರವಾಗಿರ್ಲಿಕ್ಕೆ ಒಳ್ಳೆ ಆಹಾರ ಬೇಕು, ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಪರಿಸರ ಬೇಕು, ಈ ತರ ಎಲ್ಲ, ಒಳ್ಳೆ ನೀರ್ ಬೇಕು, ಒಳ್ಳೆ ಶಿಕ್ಷಣ ಬೇಕು, ಲಿಂಗ ಸಮಾನತೆ ಬೇಕು. ಇವೆಲ್ಲ ಬಂದಾಗ ನಮಗೆ ಆರೋಗ್ಯ ಸಿಗ್ತದೆ. ಸೊ ಈ ಹಕ್ಕನ್ನು ಒಳಗೊಂಡಂತಹ ಒಂದು ಆಕ್ಟ್ ಇರಬೇಕು ಅಂತ ನಮ್ಮ ಬೇಡಿಕೆ. ಆದರೆ ನಾನು ಕಾಯಿಲೆ ಬಿದ್ದಾಗ, ಅಥವಾ ನಮ್ಮ ರಾಜ್ಯದ ಯಾವುದೇ ಪ್ರಜೆ ಒಬ್ಬ ಕಾಯಿಲೆ ಬಿದ್ದಾಗ ಅವನಿಗೆ ಚಿಕಿತ್ಸೆ ಒದಗಿಸಿದ್ದು ಒಂದು ಹಕ್ಕಾಗ್ಬೇಕು. ಆ ಚಿಕಿತ್ಸೆಯಲ್ಲಿ ಪಡೆಯುವಲ್ಲಿ ಹಲವಾರು ಆಯಾಮಗಳಿದಾವೆ. ಮೊದಲು ಅದು ಡಯಾಗ್ನೋಸ್ ಆಗಬೇಕು, ಆಮೇಲೆ ಅದು ಮೆಡಿಸಿನ್ ಬರಬೇಕು, ಆಮೇಲೆ ಅದು ಆಪರೇಷನ್ ಬೇಕಾ ಬೇಡ ಅನ್ನೋದು, ಆಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು. ಇವೆಲ್ಲ ಹಂತಗಳನ್ನು ಮೇಲೆ ನಾನು ಸಂಕ್ಷಿಪ್ತವಾಗಿ ಅನುಮೋದಿಸಿದ್ದೀನಿ. ಒಟ್ಟಾರೆ ಇದೇನ್ ತೋರಿಸ್ತದಪ್ಪ ಅಂತಂದ್ರೆ, ಒಂದು ಅತಿ ಮಹತ್ವವಾದಂತಹ ಅಂಶ ಏನಪ್ಪಾ ಅಂದ್ರೆ, ನಮಗೆ ಆರೋಗ್ಯಕರವಾಗಿರ್ಲಿಕ್ಕೆ ಬಹಳಷ್ಟು ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಶಿಕ್ಷಣ ಬಂತು, ಅದರಲ್ಲಿ ಪರಿಸರ ಬಂತು, ಅದರಲ್ಲಿ ಆಹಾರ ಬಂತು. ಸೊ ಇದನ್ನೆಲ್ಲ ಪಡೆದಾಗ ಮಾತ್ರ ನಾವು ಆರೋಗ್ಯಕರವಾಗಿರ್ಲಿಕ್ಕೆ ಸಾಧ್ಯ ಇದೆ. ಅದನ್ನೇ ನಾನೇ ಕಾಯಿಲೆ ಬಿದ್ದಾಗ, ಅಥವಾ ಯಾವುದೇ ಒಬ್ಬ ಪ್ರಜೆ ಕಾಯಿಲೆ ಬಿದ್ದಾಗ ಅವನಿಗೆ ಚಿಕಿತ್ಸೆ ಒದಗಿಸಿದ್ದು ಹಕ್ಕಿದೆ. ಅದನ್ನ ಸರ್ಕಾರ ಕೂಡ ಕರ್ತವ್ಯ ಮಾಡಿ ತಗೊಳ್ಬೇಕು ಅನ್ನೋ ಒಂದು ಈ ಆರೋಗ್ಯ ಹಕ್ಕಿನ ಕಾಯ್ದೆ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಉಚಿತ ಮತ್ತು ಎಲ್ಲರಿಗೂ ಲಭ್ಯವಾಗುವಂತ ಮಾಡುವ ಈ ಬೇಡಿಕೆ ಇದು ಎಲ್ಲರೂ ಕೇಳೋ ಪ್ರಶ್ನೆ ಇದು. ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ಹಣ ಇದೆಯಾ ನಮ್ಮ ಹತ್ರ, ಇದು ಸಾಧ್ಯನಾ ಅಂತ. ಇವಾಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅಂದ್ರೆ ಜಾಗತಿಕ ಉತ್ತರ ಅಂತ ಏನ್ ಕರಿತೀವಿ, ಈ ವ್ಯವಸ್ಥೆ ಇವಾಗಲೇ ಹೊಂದಿದೆ. ಅಂದ್ರೆ ಬಹಳಷ್ಟು ಯುರೋಪಿಯನ್ ದೇಶಗಳಲ್ಲಿ, ಜರ್ಮನಿಯಲ್ಲಿದೆ, ಇಟಲಿಯಲ್ಲಿದೆ. ಅಂದ್ರೆ ಬೇರೆ ಬೇರೆ ಆಯಾಮಗಳಿದಾವೆ, ಬೇರೆ ಬೇರೆ ಕಾನೂನುಗಳಿದಾವೆ. ಬಟ್ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆ ದೇಶದಲ್ಲಿ ಆರೋಗ್ಯ ಹಕ್ಕನ್ನ ಒಂದು ಸರ್ಕಾರನೇ ಜವಾಬ್ದಾರಿ ತಗೋತಾ ಇದೆ. ಎಕ್ಸೆಪ್ಟ್ ಅಮೆರಿಕಾದಲ್ಲಿ ಈ ವ್ಯವಸ್ಥೆ ಇಲ್ಲ. ಈ ಅಮೆರಿಕಾದಲ್ಲಿ ಯಾವ ಅವ್ಯವಸ್ಥೆ ಇದೆ ಅಂತ ನೀವು ನೋಡ್ಬೇಕಂದ್ರೆ, ಒಂದು ಫಿಲ್ಮ್ ಇದೆ, ಸಿಕೋ ಅಂತ ಹೇಳಿ ಒಂದು ಫಿಲ್ಮ್ ಇದೆ. ದಯಮಾಡಿ ಆ ಫಿಲ್ಮ್ ನೋಡಿ, ಬಹಳ ಉತ್ತಮವಾದಂತ ಫಿಲ್ಮ್ ಅದು. ಅದನ್ನ ಮೈಕಲ್ ಮೂರ್ ಅನ್ನೋರು ನಿರ್ದೇಶನ ಮಾಡಿದ್ದಾರೆ. ಇಟ್ಸ್ ಲೈಕ್ ಎ ಡಾಕ್ಯುಮೆಂಟ್ರಿ. ಇಟ್ಸ್ ಅಬೌಟ್ 1.5 to 2 hours ಫಿಲ್ಮ್. ಬಹಳ ವಿವರವಾಗಿ, ಬಹಳ ಚೆನ್ನಾಗಿ ಅದರಲ್ಲಿ ವಿವರಿಸಿದ್ದಾನೆ. ಇದನ್ನ ನಾನು ನಿಮ್ಗೆ ಯಾಕೆ ನೋಡ್ಲಿಕ್ಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ದೇಶದ ಏನು ಒಂದು ವ್ಯವಸ್ಥೆ ಇದೆ, ಆರೋಗ್ಯ ವ್ಯವಸ್ಥೆ, ಅದು ಕೂಡ ಈಗ ಅಮೆರಿಕನ್ ಸ್ಟೈಲೇ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಈ ಒಂದು ಫಿಲ್ಮ್ ನಿಮ್ಗೆ ನೋಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ಯಾವ ದೇಶಗಳು ಇದನ್ನ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ತಗೊಂಡ್ಬಂದಿದ್ದಾರೆ, ಅವರು ಶ್ರೀಮಂತರಾಗಿರುವುದರಿಂದ ಅವರಿಗೆ ಈ ವ್ಯವಸ್ಥೆ ಇಲ್ಲ. ಅವರಲ್ಲಿ ಹೆಚ್ಚಿನವರು 2ನೇ ಮಹಾಯುದ್ಧದ ನಂತರ ತುಲನಾತ್ಮಕವಾಗಿ ಬಡವರು ಮತ್ತು ಬಹಳ ಸೀಮಿತ ಸಂಪನ್ಮೂಲಗಳನ್ನು ಹೊಂದಿದಾಗ ಇದನ್ನು ಜಾರಿಗೆ ತಂದರು. ಸೊ ಈ ಒಂದು ಅಂಶ, ಅವರು ಬಡತನದಲ್ಲಿ ಇದ್ದಾಗ್ಲೇನೆ ಈ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ತಗೊಂಡ್ಬಂದಿದ್ದಾರೆ. ಸೊ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ, ಈಗ ಸೂಕ್ತ ಸಮಯ ನಮ್ಮ ದೇಶದಲ್ಲಿ ಇದನ್ನ ತರಲಿಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಸರ್. ಸೊ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅಲ್ಲಪ್ಪ ಈಗ ನೀನು ಉಚಿತ ಚಿಕಿತ್ಸೆ ಕೇಳ್ತೀಯ, ನಾಳೆ ದೋಸೆನೂ ಉಚಿತವಾಗಿ ಕೇಳಬಹುದಲ್ಲ ಹೋಟೆಲ್ಗೆ ಹೋದಾಗ? ಇಲ್ಲ, ಈ ಆರೋಗ್ಯದ್ದು ಬೇಡಿಕೆ ಬೇರೆ ಇರ್ತದೆ. ನಾನು ಹೋಟೆಲ್ಗೆ ಹೋದಾಗ, ಅಥವಾ ಡಾನ್ಸಿಗೆ ಹೋದಾಗ, ಅಥವಾ ಬೇರೆ ಸಿನಿಮಾಗೆ ಹೋದಾಗ ಬೇರೆ ಒಂದು ವಿಭಿನ್ನವಾದಂತಹ ಒಂದು ವಾತಾವರಣ ಇರ್ತದೆ. ಮೊಟ್ಟ ಮೊದಲೇದೇನಪ್ಪಾ ಅಂತಂದ್ರೆ, ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಅನಿಶ್ಚಿತತೆ ಇರ್ತದೆ, ಅನ್ಸರ್ಟನಿಟಿ. ನನಗೆ ಇವಾಗ ಒಂದು ಕ್ಯಾನ್ಸರ್ ಆಗಿದ್ರೆ, ನಾನು ಒಂದು ಡಾಕ್ಟರ್ ಕಡೆ ಹೋದ್ರೆ
ಓಕೆ, ನಾನು ಕೊಡ್ತೀನಪ್ಪ ನೀನು ಹೇಳ್ದಷ್ಟು. ನೀನು ಗ್ಯಾರಂಟಿ ಕೊಡ್ತೀಯಾ ನಾನು ಗುಣ ಆಗ್ತೀನಿ ಅಂತ? ಇಲ್ಲ ಸರ್. ನೀವು ಎಷ್ಟು ಹಣ ಇದೆ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಬರ್ಬೋದು, ಅದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡೋ ಒಂದು ಪರಿಸ್ಥಿತಿನೂ ಬರ್ಬೋದು. ಆದ್ರೆ ನಾನು ಯಾವ ಕಾರಣಕ್ಕೂ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಪ್ರಯತ್ನ ಮಾಡ್ತೀನಿ. ಸೊ ಈ ತರ ಹೇಳ್ತಾರೆ. ಸೊ ಅದಕ್ಕೆ ಈ ಅನಿಶ್ಚಿತತೆ ಇರೋದ್ರಿಂದ ನಾವೇನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಆಕ್ಟ್ ನಮಗೆ ಬಹಳ ಅವಶ್ಯಕತೆ ಇದೆ. ನೆಕ್ಸ್ಟ್ ಸ್ಲೈಡ್ ಸರ್. ಇಲ್ಲಿ ನೋಡಿ ಒಂದು ಕಾರ್ಟೂನ್ ಇದೆ. ಡಾಕ್ಟರ್, ನಾನು ಇಲ್ಲಿಯವರೆಗೆ ಅನಾರೋಗ್ಯಕ್ಕೆ ಒಳಗಾಗಿಲ್ಲ, ನನಗೆ ಇದ್ದಕ್ಕಿಂತಂತೆ ಕ್ಯಾನ್ಸರ್ ಹೇಗೆ ಬರ್ತದೆ, ನಾನು ಇದ್ದಕ್ಕಿಂದಂತೆ 3 ಲಕ್ಷ ರೂಪಾಯಿಗಳನ್ನು ಹೇಗೆ ವ್ಯವಸ್ಥೆ. ಇದು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇರುವಂತ ಬಹಳ ಸಾಮಾನ್ಯ ದೃಶ್ಯ, ಬಹಳ ದುರ್ದೈವ ಇದು. ಅಂದ್ರೆ ಅವನು 3 ಲಕ್ಷ ಕೊಡದೆ ಹೋದ್ರೆ ಆ ವ್ಯಕ್ತಿ, ಅವನು ಪ್ರೈವೇಟ್ ಸೆಕ್ಟರ್ ಹೋಗ್ಲೇಬೇಕಾಗ್ತದೆ. ಹೋದಾಗ ಅವನಿಗೆ ಇಲ್ಲ 3 ಲಕ್ಷ, ನಿನ್ನ ಹತ್ರ ಹಣ ಇಲ್ಲಪ್ಪ, ನೀನು ಹೋಗು ಅಂತ ಮನೆಗೆ, ಅಂದ್ರೆ ನೀನು ಸತ್ತು ಹೋಗು ಅಂತ ಹೇಳಿದಾಗೆ. ಆ ಚಿಕಿತ್ಸೆ ಲಭ್ಯ ಇದ್ರೂ ಕೂಡ ಅವನಿಗೆ ಈ ಮಾತುಗಳನ್ನ ಕೇಳೋ ಒಂದು ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಅವನಿಗೆ ಆ ಒಂದು ಸಮಯದಲ್ಲಿ, ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅವನಿಗೆ 3 ಲಕ್ಷ ರೂಪಾಯಿ ಹಣ ಕಟ್ಲಿಕ್ಕೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿ. ಅದಕ್ಕೆ ಅವನು ಸಾಲ ಮಾಡೋದು ಅಥವಾ ತನ್ನ ಹತ್ರ ಇರುವಂತಹ ಆಸ್ತಿ ಪಾಸ್ತಿ ಮಾರಾಟ ಮಾಡೋದು, ಈ ತರ ಹಲವಾರು ಇನ್ಸಿಡೆಂಟ್ಸ್ ನಾವು ಕೇಳ್ತಾ ಇರ್ತೀವಿ. ನೆಕ್ಸ್ಟ್ ಸ್ಲೈಡ್ ಸರ್. ನಾನು ಗುಣಮುಖಿ ಆಗುತ್ತೇನೆ ಎಂದು ನೀವು ನನಗೆ ಭರವಸೆ ನೀಡ, ನಾನು ಇದನ್ನ ಹೇಳಿದ್ದು ಅನಿಶ್ಚಿತತೆ. ದೇರ್ ಇಸ್ ಲಾಟ್ ಆಫ್ ಅನ್ಸರ್ಟನಿಟಿ ಇನ್ ಮೆಡಿಕಲ್ ಕೇರ್. ಸೊ ಖಂಡಿತವಾಗಿ ಸಾಧ್ಯ ಇಲ್ಲ. ನೋ ಡಾಕ್ಟರ್ ಕ್ಯಾನ್ ಗಿವ್ ಗ್ಯಾರಂಟಿ. ನೀವು ಹೆಚ್ಚು ಖರ್ಚು ಮಾಡಬೇಕಾದ್ರೂ ಸಹ ನಾನು ಗ್ಯಾರಂಟಿ ಕೊಡೋದಿಲ್ಲ. ಅದಕ್ಕೆ ನಾವೇನ್ ಕೇಳ್ತಾ ಇದ್ದೀವಿ, ಈ ಒಂದು ಆಕ್ಟಿನ ಬಹಳ ಅವಶ್ಯಕ. ಬಹುಶಃ ಮಾರುಕಟ್ಟೆಯಲ್ಲಿ ಬೇರೆ ಯಾವ ವಂಶನೂ ಈ ತರ ಒಂದು ಮೌಲ್ಯವನ್ನು ಹೊಂದಿಲ್ಲ, ಅನಿಶ್ಚಿತೆ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಸರ್. ಇದು ಹಣ ಖರ್ಚಾಗ್ತದೆ, ಆಪರೇಷನ್ ಬೇಡ, ಔಷಧಿಯಿಂದನೇ ಸರಿ ಮಾಡ್ಬಿಡಿ, ಈ ತರ ಹಲವಾರು ಉದಾಹರಣೆಗಳನ್ನ ನೋಡ್ತಾ. ಅಂದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ವಿ ಆರ್ ಲುಕಿಂಗ್ ಫಾರ್ ಶಾರ್ಟ್ ಕಟ್ಸ್, ವಿ ಡೋಂಟ್ ವಾಂಟ್ ಟು ಹ್ಯಾವ್ ಎಕ್ಸ್ಪೆನ್ಸಸ್. ಇದಲ್ದೇನೆ ಇನ್ನ ಬಹಳಷ್ಟಿದೆ. ಇದರಲ್ಲಿ ನಾನು ತೋರಿಸಿದೆ ಎಷ್ಟೋ ಜನ ಹಣ ಇಲ್ಲ ಅಂತ ಹೇಳಿ ಅವ್ರ ಚಿಕಿತ್ಸೆಗೆ ಹೋಗದೆ ಇರೋ ಉದಾಹರಣೆಗಳು ಇದಾವೆ. ನಮ್ಮ ಭಾರತ ಸರ್ಕಾರದ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ 25-30% ಜನ, ವಿಶೇಷವಾಗಿ ಹೆಣ್ಮಕ್ಳು, ವಿಶೇಷ ಗ್ರಾಮೀಣ ಭಾಗದಲ್ಲಿ ಅವ್ರ ಚಿಕಿತ್ಸೆಗೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಸುಮ್ಮನೆ ಖರ್ಚಿನ ಬಾಬತ್ರಿ ನಮ್ಮ ಕಡೆ ಆಗೋದಿಲ್ಲ. ಸೊ ಈ ತರ ಒಂದು ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ನೆಕ್ಸ್ಟ್. ಇದು ಕೂಡ ಬಹಳ ಕಾಮನ್ ದೃಶ್ಯ. ದಯವಿಟ್ಟು ಕೆಲವು ಅಗ್ಗದ ಪರ್ಯಾಯ ಔಷಧಿಗಳನ್ನು ಸೂಚಿಸಿ. ಇವಾಗ ಜನರಿಕ್ ಮೆಡಿಸಿನ್ಸ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಮತ್ತೆ ನಮ್ಮ ಡಾಕ್ಟರ್ ನೋಡಿ, ನೀವು ವೈದ್ಯರೇ ಅಥವಾ ನಾನು ವೈದ್ಯರೇ, ನೀವು ನನ್ನ ನಂಬಿದರೆ ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯವೇ ಇಲ್ಲ. ನಮ್ಮ ಕಡೆ ಹೇಳ್ತಾರೆ ನೀ ಡಾಕ್ಟರು ಮಗನ ನಾ ಡಾಕ್ಟರು ಅಂತ ಹೇಳಿ. ಸೊ ಈ ತರ ಒಂದು ಸನ್ನಿವೇಶ ಉಂಟಾದಾಗ ಪೇಷಂಟ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಗ್ತಾರೆ. ನೆಕ್ಸ್ಟ್ ಸ್ಲೈಡ್. ಸರ್ಕಾರಕ್ಕೆ ಇದು ಗೊತ್ತಿದೆಯಾ? ಇದು ಒಂದು ಬಹಳ ಕೇಳೋ ಪ್ರಶ್ನೆ. ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ಇದು ಗೊತ್ತಿದೆಯಾ? ಭಾರತ ಸರ್ಕಾರ 2000ರಲ್ಲಿ ಒಂದು ಒಡಂಬಡಿಕೆಯನ್ನ ಸಹಿ ಮಾಡಿದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್, ICSECR. ಇದು ಒಂದು ಜಾಗತಿಕ ಮಟ್ಟದ ಒಂದು ಒಪ್ಪಂದ. ಅದರಲ್ಲಿ ಆರ್ಟಿಕಲ್ 12ರಲ್ಲಿ ಹೇಳ್ತದೆ, ಕ್ರಿಯೇಷನ್ ಆಫ್ ಕಂಡೀಷನ್ಸ್ which would ensure to all medical service and medical attention in the event of sickness. ಸೊ ಕಾಯಿಲೆ ಬಂದಾಗ ಅವನಿಗೆ ಚಿಕಿತ್ಸೆಯನ್ನ ಒದಗಿಸೋದು ಜವಾಬ್ದಾರಿ ಸರ್ಕಾರದ್ದು. ಸೊ ಈ ಒಂದು ಒಪ್ಪಂದ ಏನಿದೆ, ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಭಾರತ ಸರ್ಕಾರ ಕೂಡ ಸಹಿ ಹಾಕಿದೆ 2000 ಇಸ್ವಿಯಲ್ಲಿ. ಸೊ ಇದನ್ನ ನಾವು ಮತ್ತೆ ನಮ್ಮ ಸರ್ಕಾರಗಳಿಗೆ ಇದನ್ನ ನಾವು ನೆನಪು ಮಾಡಿಕೊಡೋದು ಬಹಳ ಮಹತ್ವ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಆರೋಗ್ಯ ಹಕ್ಕಿನ ಕಾಯ್ದೆ ಮುಖ್ಯ ಆಯಾಮಗಳು ಏನೇನಿರ್ತದೆ? ಸೊ ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಅಥವಾ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸದೃಢವಾಗಿರ್ಬೇಕು.
ಇಟ್ ಶುಡ್ ಬಿ ರೋಬಸ್ಟ್ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್. ಅದು ಇಲ್ದೇನೆ ನೀವು ಈ ಆಕ್ಟ್ ನ ತಗೊಂಬಂದ್ರೆ ಅದು ಏನಕ್ಕೂ ಪ್ರಯೋಜನ ಆಗೋದೇ ಇಲ್ಲ. ಇವಾಗಲೇ ಚಿಲ್ಲಿದಲ್ಲಿ ಈ ತರ ಅನುಭವ ಆಗಿದೆ. ಅವರು ಪಬ್ಲಿಕ್ ಸೆಕ್ಟರ್ ಸರಿಯಾಗಿರ್ಲಿಲ್ಲ, 90% ಪ್ರೈವೇಟ್ ಸೆಕ್ಟರ್ ಇತ್ತು. ಅಲ್ಲಿ ಆಕ್ಟ್ ನ ತಗೊಂಬಂದ್ರು, ಆ ಆಕ್ಟ್ ಮೂಲೆ ಗುಂಪಾಗಿದೆ, ಏನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಈ ಆಕ್ಟ್ ನ ತರಬೇಕಪ್ಪ ಅಂತಂದ್ರೆ ವಿ ಶುಡ್ ಹ್ಯಾವ್ ಎ ಗುಡ್ ರೋಬಸ್ಟ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಇನ್ ಪ್ಲೇಸ್. ಸೊ ಎರಡನೇದೇನಪ್ಪಾ ಅಂದ್ರೆ ಉಚಿತ ಔಷಧ ಇರಬೇಕು ಅಲ್ಲಿ. ಸೊ ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಸೊ ಆರೋಗ್ಯ ಹಕ್ಕಿನ ಒಂದು ಆಕ್ಟ್ ಅಡಿ ಫಸ್ಟ್ ಮೇನ್ ಅಜೆಂಡಾ ಏನಪ್ಪಾ ಅಂತಂದ್ರೆ ಉಚಿತ ಔಷಧಿಗಳು ಲಭ್ಯ ಆಗುವ ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ 2 ಸರಿ ಜಾಥಾ ಮಾಡಿದಾಗ ಮೇನ್ ಅಜೆಂಡಾ ಇದನ್ನೇ ಇಟ್ಕೊಂಡಿದ್ವಿ. ಈ ಆರೋಗ್ಯ ಹಕ್ಕಿನ ಕಾಯ್ದೆ ಹೇಳಲಿಕ್ಕೆ ಸುತ್ತುಮರೆಸಿ ಹೋಗ್ಬೇಕಾಗ್ತದೆ. ಆದರೆ ಈ ಔಷಧಿಗಳ ಲಭ್ಯತೆ ಉಚಿತವಾಗಿ ಲಭ್ಯ ಆಗಬೇಕು ಅಂತ ನಾವೇನ್ ಹೇಳ್ತೀವಿ, ಅದು ಕೂಡ ಒಂದು ಆರೋಗ್ಯ ಹಕ್ಕಿನ ಒಂದೇನು ಕಾಯ್ದೆ ಅಡಿಯಲ್ಲೇ ಬರುವಂತಹ ಒಂದು ಅಂಶ ಅನ್ನೋದನ್ನ ನಾವು ಇಲ್ಲಿ ನೆನಪಿಟ್ಕೋಬೇಕು. ಆಮೇಲೆ ಈಗಾಗಲೇ ನೀವೆಲ್ಲ ಹೇಳಿದಾಗೆ ನಮ್ಮ ದೇಶದಲ್ಲೇ ತಮಿಳ್ನಾಡಲ್ಲಿ ತಂದಾಗಿದೆ. ತಮಿಳ್ನಾಡಲ್ಲಿ 95-96 ತಂದಿದ್ದಾರೆ. ಆಮೇಲೆ ರಾಜಸ್ಥಾನದಲ್ಲಿ 2003ನೇ ಇಸ್ವಿಯಲ್ಲಿ ತಂದಿದ್ದಾರೆ. ಸೊ ಕೇರಳ ಕೂಡ ತಂದಿದೆ. ಸೊ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಇದನ್ನ ತಂದಾಗಿದೆ. ಸೊ ಇದನ್ನ ನಾವು ಬಹಳ ಜೋರಾಗಿ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದ್ರೆ ಅದು ಒಂದು ಕಾರಣ. ಆಮೇಲೆ 3ನೇ ಅಂಶ ಏನಪ್ಪಾ ಅಂತಂದ್ರೆ ಒಬ್ಬ ರೋಗಿಯ ಹಕ್ಕು ಏನಪ್ಪಾ ಅಂತಂದ್ರೆ ನನಗೇನು ಕಾಯಿಲೆ ಆಗಿದೆ ಅನ್ನೋದನ್ನ ವಿವರಿಸಿ ಹೇಳ್ಬೇಕು ಅವರು. ಆಮೇಲೆ ನನಗೇನಾದ್ರೂ ಕುಂದು ಕೊರತೆ ಇದ್ರೆ ಅದಕ್ಕೆ ನಿವಾರಣೆ ಪಡೆಯುವಂತ ಹಕ್ಕನ್ನು ಅದರಲ್ಲಿ ಇರಬೇಕು. ಖಾಸಗಿಯಲ್ಲಿ ಅವಶ್ಯಕ ತುರ್ತು ಚಿಕಿತ್ಸೆ ಅಂದ್ರೆ ಇವಾಗ ನಾವು ಇದನ್ನ ಯಾಕೆ ಹೇಳ್ತಾ ಇದ್ದೀವಿ, 4ನೇ ಪಾಯಿಂಟ್ ಅಪ್ಪ ಅಂದ್ರೆ ಖಾಸಗಿಯಲ್ಲಿ ಲಭ್ಯ ಇರ್ಬೇಕಪ್ಪ ಅಂತಂದ್ರೆ ಇವಾಗ ಬಹಳಷ್ಟು ಜನ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಆಕ್ಸಿಡೆಂಟ್ ಅಲ್ಲಿ ಸತ್ತೋದಾಗ ಒಂದು ನಮ್ಮ ಮೆಡಿಕಲ್ ಜ್ಞಾನ ಏನ್ ಹೇಳ್ತದಪ್ಪ ಅಂತ ಹೇಳಿದ್ರೆ ಫಸ್ಟ್ 1 hour ಈಸ್ ದ ವೆರಿ ಇಂಪಾರ್ಟೆಂಟ್ ಅವರ್. ಆ 1 hour ಅಲ್ಲಿ ಆ ಬ್ಲೀಡಿಂಗ್, ಹೆಡ್ ಇಂಜುರಿ ಆಗಿ ಬ್ಲೀಡಿಂಗ್ ಏನಾಗ್ತಾ ಇರ್ತದೆ, ಬ್ಲೀಡಿಂಗ್ ಅನ್ನ ನೀವು ಸ್ಟಾಪ್ ಮಾಡಿದ್ರೆ ಸಾಕಷ್ಟು ಮಟ್ಟಿಗೆ ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ಈ ಖಾಸಗಿ ಇರಲಿ ಸಾಮಾಜಿಕ ಇರಲಿ ಯಾವುದೇ ವ್ಯವಸ್ಥೆ ಇರಲಿ ಅವರು ಮೊಟ್ಟ ಮೊದಲನೇದಾಗಿ ತುರ್ತು ಚಿಕಿತ್ಸೆಯನ್ನ ಒದಗಿಸ್ಲಿಕ್ಕೆ ಅವರು ಮುಂದೆ ಬರಬೇಕು. ಸಮುದಾಯದ ಪಾಲ್ಗೊಳ್ಳುವಿಕೆ. ಸೊ ಇದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಮುದಾಯವನ್ನ ಮೇಲ್ವಿಚಾರಣೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆ ಹೊಣೆಗಾರಿಕೆ ಹೆಚ್ಚಿಸಲು ಹಕ್ಕನ್ನ ನಾವು ಫಾರ್ ಎಕ್ಸಾಂಪಲ್ ಜಿಲ್ಲಾ ಆಸ್ಪತ್ರೆ ಇದ್ರೆ ಅದರಲ್ಲಿ ಕಮ್ಯುನಿಟಿ ಅವರು ಇರಬೇಕು, ತಾಲೂಕು ಆಸ್ಪತ್ರೆಯಲ್ಲಿ ಕಮ್ಯುನಿಟಿಯಲ್ಲಿ ಇರಬೇಕು, PHC ಅವರು ಇರಬೇಕು. ಮತ್ತೆ ಅವರು ಆಕ್ಟಿವ್ ಆಗಿ ಸಹಭಾಗಿಯಾಗಿ ಅದರಲ್ಲಿ ಭಾಗವಹಿಸೋ ಹಾಗೆ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡ್ಬೇಕು. ಇವಾಗಲೆಲ್ಲ ಕಮಿಟಿ ಇದಾವೆ, ಆದ್ರೆ ಇದ್ರೂ ಇಲ್ದಂಗೆ ಇದಾವೆ. ಹಾಗಲ್ಲ, there should be a real scope for them to participate and contribute. ಓಕೆ, ವಿಶೇಷ ಮಾಡಿ ಸರ್. ಓಕೆ, ಕೆಲವೊಂದು ಸಮುದಾಯಕ್ಕೆ ವಿಶೇಷ ಇವಾಗ ನಮ್ಗೆ ಗೊತ್ತಿದೆ ಟ್ರೈಬಲ್ಸ್ ಅಲ್ಲಿ ಕೆಲವೊಂದು ಬ್ಲಡ್ ಡಿಸಾರ್ಡರ್ಸ್ ಆರ್ ವೆರಿ ಕಾಮನ್. ಸೊ ಅಂಥದಕ್ಕೆ ನಾವು ಸ್ಪೆಷಲ್ ಸವಲತ್ತುಗಳನ್ನ ಒದಗಿಸುವ ಒಂದು ಸ್ಕೋಪ್ ಅನ್ನು ಇದರಲ್ಲಿ ತರಬೇಕಾಗ್ತದೆ. ನೆಕ್ಸ್ಟ್ ಪ್ಲೀಸ್. ಇದು ನೋಡಿ, ಇದು ಒಂದು ಸಿಂಪಲ್ ಚಾರ್ಟ್, ಒಂದು ಕಾರ್ಟೂನ್ ವಿಚ್ ಸೇಸ್ ಎವ್ರಿಥಿಂಗ್. ಕಾಯ್ದೆ ಮೊದಲು, ಕಾಯ್ದೆ ನಂತರ. ಸೊ ನಮ್ಮ ಹಾಸಿಗೆಗಳು ಭರ್ತಿ ಆಗಿವೆ, ಹೋಗ್ರಿ. ಫಸ್ಟ್ ಪಿಕ್ಚರ್ಲೆ ನಮ್ಮ ಹಾಸಿಗೆಗಳು ಭರ್ತಿ ಆಗಿವೆ, ಆದರೆ ಚಿಂತಿಸಬೇಡಿ, ನಾನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸುತ್ತೇನೆ. ಸೊ ಇವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ವೈದ್ಯಾಧಿಕಾರಿಯ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಪಕ್ಕದಲ್ಲಿರುವಂತ ಆಸ್ಪತ್ರೆಗೆ ಅವನು ಫೋನ್ ಮಾಡಿ ಕೇಳಿ ಆ ವ್ಯವಸ್ಥೆಯನ್ನ ಲಭ್ಯ ಮಾಡಿಸಿ ಅಲ್ಲಿ ಅದನ್ನ ಸ್ಥಳಾಂತರಿಸೋ ಜವಾಬ್ದಾರಿ ಅವ್ರದ್ದು, ಅದ್ರ ಭರ್ತಿ ಆಗಿದ್ರೆ. ಸೊ ಈ ತರ ಒಂದು ವ್ಯವಸ್ಥೆಯನ್ನ ನಾವು ಆರೋಗ್ಯ ಹಕ್ಕಿನ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಯಾವುದೇ ಕಾರಣಕ್ಕೂ ಅವನಿಗೆ ಚಿಕಿತ್ಸೆಯನ್ನು ನಿರಾಕರಿಸಬಾರ್ದು. ಇದೇ ಇದ್ರದ್ದು ಮೂಲ ತತ್ವ. ನೆಕ್ಸ್ಟ್. ಸೊ ಇವನು ಸರ್ಕಾರಿ ವೈದ್ಯ. ನಮ್ಮ ಬಳಿಗೆ ಬರುವ ಪ್ರತಿಯೊಬ್ಬ ರೋಗಿಯನ್ನು ನೋಡಲಾಗುತ್ತದೆ, ಯಾರನ್ನು ಹಿಂದಕ್ಕೆ ಕೇಳೋದಿಲ್ಲ. ನಾನು ಖಾಸಗಿ ವೈದ್ಯ,
ಯಾರನ್ನು ನೋಡಬೇಕು ಮತ್ತು ಯಾರನ್ನು ನೋಡಬಾರದು ಎಂಬುದನ್ನು ನಾನು ಆಯ್ಕೆ ಮಾಡಬಹುದು. ಸೊ ಇವನೇನು ಹಣ ಇದ್ದವ್ರನ್ನಷ್ಟೇ ಆಯ್ಕೆ ಮಾಡ್ತಾನೆ ಅನ್ನೋ ಒಂದು ಕಲ್ಪನೆ. ಆದ್ರೆ ಇಲ್ಲಿ ಸರ್ಕಾರಿ ವೈದ್ಯ ಹಾಗಾಗೋದಿಲ್ಲ. ನೆಕ್ಸ್ಟ್ ಪ್ಲೀಸ್. ಇದು ಸರ್ಕಾರಿ ಆಸ್ಪತ್ರೆ ಸೌಲಭ್ಯವಾಗಿದೆ. ನಾವು ಯಾವುದೇ ರೋಗಿಯನ್ನು ಹಿಂದಕ್ಕೆ ಕಳಿಸುವುದಿಲ್ಲ. ನಾವು ಪ್ರಕರಣವನ್ನು ನೋಡಲು ಸಾಧ್ಯವಾಗದಿದ್ದರೆ ಅದನ್ನು ನೋಡಲು ನಾವು ವ್ಯವಸ್ಥೆ ಮಾಡುತ್ತೇವೆ. ಸೊ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಸರ್ಜರಿ ಅಥವಾ ಯಾವುದೇ ಒಂದು ಪ್ರೊಸೀಜರ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲಪ್ಪ ಅಂತಂದ್ರೆ ಅವರು ಖಾಸಗಿಯವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡು, ಒಡಂಬಡಿಕೆ ಮಾಡಿಕೊಂಡು ಆ ಒಂದು ಆಸ್ಪತ್ರೆಗೆ ರೆಫರೆನ್ಸ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಇವರು ಮಾಡ್ಕೊಳ್ಬೇಕು. ಸೊ ಒಟ್ಟಾರೆ ಏನಪ್ಪಾ ಅಂತಂದ್ರೆ, ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ತರಬೇಕಪ್ಪ ಅಂತಂದ್ರೆ ಒಂದು ಜನಪರವಾದಂತಹ ಒಂದು ಸರ್ಕಾರಿ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಇರಬೇಕು. ಅದಕ್ಕೆ ಇವಾಗ ಈ ಎಲ್ಲ ಕೆಲಸ ನಡೀತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನನ್ನ ಮಧುಮೇಹ ಮತ್ತು ನನ್ನ ಮಗನ ಮಾನಸಿಕ ಕಾಯಿಲೆಗಾಗಿ ನಾನು ಪ್ರತಿ ತಿಂಗಳು ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಾದ ಮೊದಲು. ಆದರೆ ಈಗ ನಾನು ನನ್ನ ಸ್ಥಳೀಯ HWC ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಔಷಧಿಗಳು ಮತ್ತು ನಿಯಮಿತ ಪರೀಕ್ಷೆಯನ್ನು ಪಡೆಯುತ್ತೇನೆ. ಸೊ ಇದು ಏನಪ್ಪಾ ಅಂತಂದ್ರೆ, ನಮಗೆ ನೀವು ಪ್ರಾಥಮಿಕ ಆರೋಗ್ಯ ಇಲ್ರಿ ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗ್ರಿ ಅಂತ ಸಾಮಾನ್ಯವಾಗಿ ಹಾಗಾಗಬಾರ್ದು. ಅಟ್ಲೀಸ್ಟ್ ಫಾರ್ ಫಾಲೋ ಅಪ್ ಪೇಷಂಟ್ಸ್. ಸೊ ಇವಾಗ ಏನಾಗ್ತಾ ಇದೆ, ಅವರು ಯಾವ ಪೇಷಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವ್ರಿಗೇನು ರೆಫರೆನ್ಸ್ ಲೆಟರ್ ಇರೋದಿಲ್ಲ, ಏನು ಇರೋದಿಲ್ಲ. ಮತ್ತೆ ಅವರಲ್ಲೇ ಪ್ರತಿ ತಿಂಗಳು ಅವರು ಡಿಸ್ಟ್ರಿಕ್ಟ್ ಅಂದ್ರೆ ಇಟ್ಸ್ ಎ ಮ್ಯಾಟರ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂಡ್ ದ ತಾಲೂಕ್ ಹಾಸ್ಪಿಟಲ್ಸ್. ಸೊ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಡನ್. ಈಗಂತೂ ಇದು ಇವಾಗ ಕಂಪ್ಯೂಟರ್ ಯುಗದಲ್ಲಿ ಇದು ಸಾಧ್ಯ ಇದೆ ಮಾಡಲಿಕ್ಕೆ, ನಾವೆಲ್ಲ ನೋಡಿದ್ದೀವಿ. ಸೊ ಆ ಥರ ಮಾಡಿ ಅಲ್ಲಿ ಇರುವಂತ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವಂತಹ ವೈದ್ಯರು ಏನ್ ಮಾಡ್ಬೇಕು, ಫೋನ್ ಮಾಡಿ ಕೇಳಬೇಕು ಅವ್ರಿಗೆ ಚಿಕಿತ್ಸೆ ಫಾಲೋ ಬರಬೇಕಾ ಬೇಡವಾ, ಔಷಧಿ ಕಂಟಿನ್ಯೂ ಮಾಡ್ಬೇಕಾ, ಆ ಸಲಹೆಯನ್ನ ಅವ್ರಿಗೆ ಆ ರೋಗಿಗೆ ಕೊಟ್ರೆ ಸಾಕಾಗ್ತದೆ. ಪ್ರತಿ ತಿಂಗಳು ಅವಳು ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು. ಮತ್ತೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಇವಾಗ ಬಹಳಷ್ಟು ಕ್ರೌಡ್ ಎಲ್ಲ ಬರ್ತಾ ಇದೆ, ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಇದರಿಂದ ಸಾಧ್ಯ ಇದೆ. ಯಾವುದೇ ಸಮಸ್ಯೆ ಇದ್ದರೆ ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿ ತಜ್ಞರಿಗೆ ಕರೆ ಮಾಡಿ ನನಗೆ ಸಲಹೆ ನೀಡುತ್ತಾರೆ. ತಜ್ಞರನ್ನು ನಾನು ಭೇಟಿ ಈಗ ವರ್ಷಕ್ಕೆ ಒಮ್ಮೆ ಮಾತ್ರ. ಸರಿ ನೆಕ್ಸ್ಟ್ ಸರ್. ಇದು ನಾನು ಇವಾಗಲೇ ಮೆನ್ಷನ್ ಮಾಡಿದೆ. ಸೊ ಇವಾಗ ನೋಡಿ, ಪ್ರತಿದಿನ ನಮ್ಮ ರಾಜ್ಯದಲ್ಲಿ 31 ಸಾವುಗಳು ಆಗ್ತಾ ಇದೆ ಅಂತೆ ಈ ರಸ್ತೆ ಅಪಘಾತದಿಂದ. ಭಾರತದಲ್ಲಿ ನಮ್ಮ ರಾಜ್ಯ 5ನೇ ಸಂಖ್ಯೆಯಲ್ಲಿದೆ. ಸೊ 39,762 ಘಟನೆಗಳು ದಾಖಲಾಗಿದೆ. ಸೊ 11,702 ಸಾವುಗಳು ಇವಾಗ ಆಗಲೇ ಸೊ ಇದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ, ಯೋಚನೆ ಮಾಡಿದೆ ಅಂತ ಹೇಳಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ಅದಕ್ಕೂ ಒಂದು ಕಾರಣ ಇದೆ, ಸ್ವಲ್ಪ ಆಮೇಲೆ ಹೇಳ್ತೀನಿ ನಾನು. ಸರ್ಕಾರ ಇವಾಗ ಏನ್ ಮಾಡ್ತಾರೆ, ಟ್ರಾಮಾ ಸೆಂಟರ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಇದೆ ಅಂದ್ರೆ ಆಕ್ಸಿಡೆಂಟ್ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನ ಗುರುತು ಮಾಡಿ ಅಲ್ಲಿ ಟ್ರಾಮಾ ಸೆಂಟರ್ ಒಟ್ಟಿಗೆ ಕನೆಕ್ಟ್ ಮಾಡಿ ಒಂದು ಆಂಬ್ಯುಲೆನ್ಸ್ ಇಟ್ಬಿಟ್ಟು ತುರ್ತು ಚಿಕಿತ್ಸೆ ಸಿಗೋ ಹಾಗೆ ಮಾಡೋ ಒಂದು ಕಲ್ಪನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಸೊ ನಮ್ಮ ಕರ್ನಾಟಕ ಸರ್ಕಾರದ ಪ್ರಕಾರ ಇದೇ ಒಂದು ಆರೋಗ್ಯ ಹಕ್ಕಿನ ಕಾಯ್ದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಕೂಡ ನೋಡಿ, ಒಂದು ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ, ಇದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದ್ದು 2023ರಲ್ಲಿ ಒಂದು ಜೀವರಕ್ಷಾ ಟ್ರಸ್ಟ್ ಮತ್ತು ಕುಟುಂಬ ಇವರು ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಆಂಬ್ಯುಲೆನ್ಸ್ ಅಂದ್ರೆ ಪೇಷಂಟನ್ನ ಸ್ಟೆಬಿಲೈಸ್ ಮಾಡಿಬಿಟ್ಟು ಅಲ್ಲಿ ಸುತ್ತಮುತ್ತಲ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ಗೆ ಅಂದ್ರೆ ಯಾವ ಜಾಗದಲ್ಲಿ ಹೆಚ್ಚು ಅಪಘಾತಗಳಾಗಿದ್ದನ್ನು ಗುರುತಿಸಿ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು, ಮಂಗಳೂರು ಈ ತರ ಜಾಗಗಳನ್ನ ಗುರುತಿಸಿ ಅಲ್ಲಿ ಒಂದು ಟ್ರಾಮಾ ಸೆಂಟರ್ ಅನ್ನು ಮಾಡಿ ಅಲ್ಲಿ ಪ್ರೈವೇಟ್ ಅವರಿದ್ರೆ ಅವರಿಗೆ ಅದನ್ನ ಒಪ್ಪಿಸಿ. ಸೊ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಮೊನ್ನೆ ಹೇಳ್ತಾ ಇದ್ರು, ಮಾತಾಡಿದ್ರು ಗಾಂಧಿ ಭವನದಲ್ಲಿ ಅಂತ ಹೇಳಿ. ಅವರು ಒಂದು ಆರೋಗ್ಯ ಹಕ್ಕಿನ ಆಕ್ಟ್ ಅಂದ್ರೆ ಇದೇ ಇರೋದು ಅದರಲ್ಲಿ. ಆದ್ರೆ ನಾವು ಇದನ್ನ ಒಪ್ತಾ ಇಲ್ಲ. ನಾವು ಸಮಗ್ರವಾಗಿ
ಪರಿಪೂರ್ಣವಾಗಿ ಸಿಗಬೇಕು ಆರೋಗ್ಯ ಹಕ್ಕಿನ ಅಂತ ನಾವು ಕೇಳ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಣಕಾಸು ಹೇಗೆ ಹೊಂದಿಸಬೇಕು, ಇದು ಇಷ್ಟು ಹಣ ಇದೆಯಾ ನಮ್ಮ ಹತ್ರ? ಇವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 7.5 ದಶಕಗಳೇ ಕಳೆದು ಹೋದು. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲ ಅಥವಾ ಸಿಬ್ಬಂದಿ ಇಲ್ಲ ಅನ್ನೋ ಒಂದು ಮಾತು ಇಷ್ಟು ನಾವು ಹೊಂದ್ಕೊಂಡು ಬಿಟ್ಟಿದೀವಿ ಅಂದ್ರೆ ಆ ಒಂದು ಬೇಡಿಕೆಯಲ್ಲಿ ನಾವು ಅದನ್ನ ಕೇಳೋದೇ ಇಲ್ಲ. ಆ ತರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಆದ್ರೆ ನಿಜವಾಗ್ಲೂ ಅಂದ್ರೆ ಎಲ್ಲಾ ಸಿಬ್ಬಂದಿ ಇರಬೇಕು, ಎಲ್ಲಾ ಅವಶ್ಯಕವಾಗಿರುವಂತಹ ಔಷಧಿಗಳಿರ್ಬೇಕು, ಸರ್ಜರಿಗಳಿರ್ಬೇಕು, ಪ್ರೊಸೀಜರ್ಸ್ ಇರಬೇಕು, ಇವೆಲ್ಲ ಇರಲೇಬೇಕು. ಸೊ ಇಲ್ಲಿ ಸರ್ಕಾರಿ ಆಸ್ಪತ್ರೆ ನನ್ನ ಶಸ್ತ್ರಚಿಕಿತ್ಸೆಯನ್ನು ಮಾಡಿತ್ತು ಮತ್ತು ನನ್ನನ್ನು 10 ದಿನಗಳಿಗಿಂತ ಹೆಚ್ಚು ಕಾಲ ಇರಿಸಿತು ಮತ್ತು ಯಾವುದೇ ಶುಲ್ಕ ವಿಧಿಸಲಿಲ್ಲ. ಎಲ್ಲವೂ ಉಚಿತವಾಗಿತ್ತು. ಅದು ನಿಜವಾಗ್ಲೂ ಉಚಿತವಾಗಿತ್ತಾ? ಅದಕ್ಕೆ ಅವನು ಹೇಳಿದೆ, ಇಲ್ಲ, ಅದು ಉಚಿತವಾಗಿರ್ಲಿಲ್ಲ. ಇದು ಬಹುಶಃ ನಮ್ಮ ತೆರಿಗೆಗಳಿಂದ ಪಾವತಿಸಲ್ಪಡುತ್ತದೆ. ಸೊ ಇದೇನಿದು ನಾವೇನ್ ಟ್ಯಾಕ್ಸ್ ಕಟ್ತೀವಿ, ನಾನು ಥೈಲ್ಯಾಂಡ್ ಉದಾಹರಣೆಯನ್ನು ಹೇಳಿದೆ, ನಾನು ನಿಮಗೆ ಬಾಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿ. ಸೊ ಅದೇ ಒಂದು ಮಾಡೆಲ್ ಅನ್ನ ನಾವು ನಮ್ಮ ರಾಜ್ಯಕ್ಕೆ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ನಾವು ಕೇಳ್ತಾ ಇದ್ದೀವಿ. ಇವಾಗಲೇ ನಮ್ಮ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಅಂತ ಒಂದು 35 ರಾಜ್ಯಾದ್ಯಂತ ಜನಪರ ಸಂಘಟನೆಗಳನ್ನ ಸೇರಿಸ್ಕೊಂಡು ಮಾಡಿರುವಂತ ಒಂದು ಸಂಘಟನೆ ಇದೆ. ಆ ಸಂಘಟನೆಗಳ ಪರವಾಗಿ ಒಂದು ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ನಾವು ಡ್ರಾಫ್ಟ್ ತಯಾರು ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಅಂಶ ಏನಿದೆಪ್ಪ ಅಂತಂದ್ರೆ, ಒಂದು ಸೋಷಿಯಲ್ ಸೈಂಟಿಸ್ಟ್ ಬೇಕು, ಆಮೇಲೆ ಅದರಲ್ಲಿ ಲಾಯರ್ಸ್ ಬೇಕು, ಆಮೇಲೆ ಕೆಲವೊಂದಿಷ್ಟು ಎಕನಾಮಿಸ್ಟ್ ಬೇಕು. ಸೊ ತಮ್ಮಲ್ಲಿ ಯಾರಾದ್ರೂ ಈ ಒಂದು ಆಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡಿ, ನಾವು ಡ್ರಾಫ್ಟ್ ರೆಡಿ ಮಾಡ್ತಾ ಇದ್ದೀವಿ. ತಮ್ಗೆ ಯಾರಿಗಾದ್ರೂ ಇದರಲ್ಲಿ ಡ್ರಾಫ್ಟ್ ನಲ್ಲಿ ಇನ್ವಾಲ್ವ್ ಆಗಿ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ, ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ತಯಾರಿದ್ರೆ ನಿಮ್ಗೆಲ್ಲ ಸ್ವಾಗತ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಪುಟ್ ಯು ಇನ್ ಟಚ್ ವಿತ್ ಯುವರ್ ಟೀಮ್ ದಟ್ ಈಸ್ ಡ್ರಾಫ್ಟಿಂಗ್ ದಿಸ್ ಆಕ್ಟ್. ನೆಕ್ಸ್ಟ್ ಪ್ಲೀಸ್. ಆರೋಗ್ಯ ರಕ್ಷಣೆ ದಾರಿ ಯಾವುದು? ಸೊ ಸರ್ಕಾರಿ ಖಾಸಗಿ ಅನ್ನುವ ದ್ವಂದ್ವವಿಲ್ಲದೆ ಒಂದು ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆ ನಿರ್ಮಾಣಕ್ಕೆ ಕಾರ್ಯಾಚರಣೆ. ಇವಾಗ ಒಂದು ದೊಡ್ಡ ಮಾತು ಕೇಳ್ತಾ ಇದ್ದೀವಿ, ಏನಪ್ಪಾ ಅಂದ್ರೆ PPP, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್. ಇದು ನೀವು ಇಂಟ್ರೆಸ್ಟಿಂಗ್ ಆಗಿ ನೋಡಿ, ಯಾವ ರಾಜ್ಯದಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸರಿಯಾಗಿಲ್ಲೋ ಅವರು ಮಾತ್ರ ಈ ವ್ಯವಸ್ಥೆಯನ್ನ ಕೇಳ್ತಾರೆ, PPP ಕೇಳ್ತಾ ಇದ್ದಾರೆ. ಯಾವ ರಾಜ್ಯದಲ್ಲಿ ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆ ಸರಿಯಾಗಿದೆ, ಫಾರ್ ಎಕ್ಸಾಂಪಲ್ ತಮಿಳುನಾಡು, ಕೇರಳ, ರಾಜಸ್ಥಾನ್, ಅವ್ರು ಯಾರು PPP ಮಾಡೆಲ್ ಕೇಳ್ತಾ ಇಲ್ಲ. ಸೊ ನಾವೇನ್ ಕೇಳ್ತಾ ಇದೀವಪ್ಪ ಅಂತಂದ್ರೆ, PPP ಬೇಡ, ಅದು ಸರಿ ಆಗೋದಿಲ್ಲ. ಸಮುದಾಯದ ಪಾಲ್ಗೊಳ್ಳಿಕೆ ಹೆಚ್ಚಿಸುವುದಕ್ಕೆ ಹಾಗೂ ಅದರ ಮುಖವೇ ಸರ್ಕಾರದ ವ್ಯವಸ್ಥೆ ಹೊಣೆಗಾರಿಕೆ ಹೆಚ್ಚಿಸುವಂತೆ ಕಾರ್ಯಾಚರಣೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸಮುದಾಯಗಳಿಗೆ ಖಾಸಗಿಯಲ್ಲೂ ಹೊಣೆಗಾರಿಕೆ ಹೆಚ್ಚಿಸಲು ಅವಕಾಶವಿರುವುದು. ಆರೋಗ್ಯ ರಕ್ಷಣಾ ಕಾಯ್ದೆ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ. ಸಾರ್ವಜನಿಕ ಆರೋಗ್ಯ ಕಾಯ್ದೆ, ಸೊ ಇದು ನಿರ್ಧಾರಕಗಳನ್ನು ಒಳಗೊಂಡಂತಿರ್ಬೇಕು. ನಿರ್ಧಾರಕಗಳು ಅಂತ ಹೇಳಿದ್ರೆ ನಾನು ಹೇಳಿದ್ದಲ್ಲ, ಒಳ್ಳೆ ಆಹಾರ, ಶಿಕ್ಷಣ, ಪರಿಸರ ಇವೆಲ್ಲನೂ ಒಳಗೊಂಡಂತಹ ಇರುವಂತಹ ಒಂದು ಕಾಯ್ದೆಯನ್ನ ನಮ್ಮ ರಾಜ್ಯಕ್ಕೆ ಬೇಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾವು HK ಪಾಟೀಲ್ ಅವ್ರನ್ನ ಭೇಟಿಯಾಗಿ 2024ನೇ ಇಸ್ವಿಯಲ್ಲಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ, ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ನೀವು ನಮ್ಮ ರಾಜ್ಯಕ್ಕೆ ತರಬೇಕು ಅಂತ ಹೇಳಿ. ಇನ್ನೂರ್ಗೆ ಏನು ಉತ್ತರ ಬಂದಿಲ್ಲ, ಉತ್ತರ ಕಾಯ್ತಾ ಇದ್ದೀವಿ. ನೆಕ್ಸ್ಟ್. ಈ ನಮ್ಮ ಆರೋಗ್ಯ ಹಕ್ಕಿನ ಜಾಥಾ ಏನಿತ್ತು, ಅದರಲ್ಲಿ 2ನೇ ಮುಖ್ಯ ಬೇಡಿಕೆನೆ ನಮ್ದು ಏನಿತ್ತಪ್ಪ ಅಂತಂದ್ರೆ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ಜಾರಿಗೆ ತರೋದು ಅಂತ ಇತ್ತು. ಸೊ ಹೋದ ವರ್ಷ 2025ನೇ ಇಸ್ವಿಯಲ್ಲಿ ಫೆಬ್ರವರಿಯಲ್ಲಿ ಮಾಡಿದಾಗ ಕೇವಲ 2 ಬೇಡಿಕೆ ಡಿಮ್ಯಾಂಡ್ಸ್ ಇತ್ತು ನಮ್ದು. ಒಂದು ಉಚಿತ ಔಷಧಿಗಳು, ಆಮೇಲೆ 2ನೇದೇನು ಆರೋಗ್ಯ ಹಕ್ಕಿನ ಕಾಯ್ದೆ. ಈ ಸರಿ ರಾಜ್ಯಾದ್ಯಂತ 35 ಸಂಘಟನೆಗಳು, ಜನಪರ ಸಂಘಟನೆಗಳು ಭಾಗಿಯಾಗಿದ್ದಕ್ಕೆ ಅದನ್ನ 4 ಡಿಮ್ಯಾಂಡ್ಗಳನ್ನ ಮಾಡ್ತಾ ಇತ್ತು. ಆದ್ರೆ ಮೊದಲೇ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ಉಚಿತ ಔಷಧ, ಆಮೇಲೆ 2ನೇದೇನಪ್ಪಾ ಅಂತಂದ್ರೆ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ತರಬೇಕು ಅಂತ ಹೇಳ್ಬಿಟ್ರು. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಕರ್ನಾಟಕವು ಆರೋಗ್ಯ ರಕ್ಷಣೆ ಹಕ್ಕನ್ನು ಪ್ರತಿನಿಧಿಸುತ್ತದೆ.
ಅಂದ್ರೆ ಆರೋಗ್ಯ ರಕ್ಷಣೆ ಸವಲತ್ತಲ್ಲ, ಒಂದು ಹಕ್ಕು. ಆರೋಗ್ಯ ರಕ್ಷೆ ಮಾನವನ ಹಕ್ಕು. ಕರ್ನಾಟಕವು ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಿದೆ. ಸೊ ಇವೆಲ್ಲಾ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಕಾಯ್ದೆ, ಆಕ್ಟ್ ಅನ್ನ ನಮ್ಮ ರಾಜ್ಯಕ್ಕೆ ತರೋದು ಬಹಳ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ. ಮತ್ತೆ ಇವಾಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಬಹಳಷ್ಟು ಅಸಮಾನ. ಇವಾಗ ನೀವು ಕಲ್ಯಾಣ ಕರ್ನಾಟಕಕ್ಕೆ ಹೋದ್ರೆ ಆ 7 ಜಿಲ್ಲೆಗಳಲ್ಲಿ ಏನ್ ನೋಡ್ತೀರಿ ಅದು ಅದೇ ಚಿತ್ರ ನೀವು ಮೈಸೂರು, ಉಡುಪಿ, ಮತ್ತೆ ಮಂಗಳೂರು ಅಲ್ಲಿ ನಾವು ನೋಡೋದಿಲ್ಲ. ಬಹಳ ವ್ಯತ್ಯಾಸ ಕಾಣ್ತಾ ಇದ್ದೀವಿ. ಸೊ ಈ ಅಸಮಾನತೆಯನ್ನ ಕಡಿಮೆ ಮಾಡಲಿಕ್ಕೆ ಈ ಆರೋಗ್ಯ ಹಕ್ಕಿನ ಒಂದು ಕಾಯ್ದೆ ಏನಿದೆ ಇದು ಒಂದು ಬಹಳ ಮುಖ್ಯವಾದಂತ ಅಂಶ. ಸರಿ, ಆರೋಗ್ಯ ರಕ್ಷಣೆ ಮಾನವನ ಹಕ್ಕು. ರೈಟ್. ನೆಕ್ಸ್ಟ್, ಹಕ್ಕು ಸವಲತ್ತು ಸೌಲಭ್ಯ ಅಲ್ಲ. ನಾವೇನ್ ಭಿಕ್ಷೆ ಬೇಡ್ತಾ ಇಲ್ಲ. ಸರಿ, ನೆಕ್ಸ್ಟ್. ನಾವು ಸಿದ್ಧರಿದ್ದೇವೆ. ರೈಟ್. ನೆಕ್ಸ್ಟ್. So that is the last slide. Yes. So thank you very much, sir. If there are any questions and if I know the answers, I'll be very happy to answer. Thank you. Thank you, Gopal sir, for your excellent presentation. In fact, various facets of health to right to health ಬಗ್ಗೆ ನೀವು ಒಂದು ಪರಿಚಯಾತ್ಮಕವಾಗಿ ಬಹಳ ಅದ್ಭುತವಾಗಿ ನಿಮ್ಮ ಜಾಥಾವನ್ನು ಸೇರಿಕೊಂಡಂತೆ ಯಾವ ರೀತಿ ಹೋರಾಟಗಳು ನಡೀತಾ ಇದೆ ಅಂತ ಕೂಡ ಹೇಳಿದ್ದೀರಿ. ನನ್ನ ಒಂದೆರಡು ಪ್ರಶ್ನೆಗಳ ಮೂಲಕನೇ ಶುರು ಮಾಡ್ತೀನಿ. ಒಂದು, ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ನ ಒಂದು ಲೆಜಿಸ್ಲೇಟಿವ್ ಮೆಜರ್ ಆಗಿ ಇಂಡಿಯಾದಲ್ಲಿ ಇನ್ನೂ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದಟ್. ಆಯುಷ್ಮಾನ್ ಭಾರತ್ ಆ ಥರದ್ದೇನೋ ಸ್ಕೀಮ್ಗಳು ಮಾಡ್ತಾ ಇದ್ದಾರೆ. ನಂತರ ಪರ್ಸೆಂಟೇಜ್ ಆಫ್ GDP ಸ್ಪೆಂಡಿಂಗ್ ಇರೋದು ನೋಡಿದ್ರೆ 2025 2.5% ಇತ್ತು. ಈ ಸಲ ಬಜೆಟ್ ಅಲ್ಲಿ mostly it has the same percentage. So public investment in health sector is almost reducing day by day, year by year it is reducing. So universal health care system na ಒಂದು ಲೆಜಿಸ್ಲೇಟಿವ್ ಮೆಜರ್ ತರ ಒಂದು ಮಾಡಿದ್ರೆ, ಜೊತೆಗೆ ಒಂದು ಬಜೆಟರಿ ಅಲೋಕೇಶನ್ ಅಂತ ಏನಿದೆ ಅಥವಾ GDP ಪರ್ಸೆಂಟೇಜ್ ಆಫ್ GDP ಆಗಿ ಹೆಲ್ತ್ಗೆ ಒಂದು ಹೈಯರ್ ಪರ್ಸೆಂಟೇಜ್ ಮಾಡೋದಕ್ಕೆ ಈ ಜಾಥಾದ ಮೂಲಕ ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಡಿಮ್ಯಾಂಡ್ ಏನನ್ನ ಇದೆಯಾ ಅಥವಾ ಇಟ್ ಈಸ್ ಎ ಡಿಫ್ರೆಂಟ್ ಮೂಮೆಂಟ್ ಏನಾದ್ರು ನಡೀತಾ ಇದೆಯಾ ಅಂತ ಕೇಳ್ಬೇಕಂತ. ಆಮೇಲೆ ಒಂದು ಡಿಸೆಂಟಿಂಗ್ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಪುಸ್ತಕ ಇದೆ, ನೀವು ಓದಿರ್ಬೋದು. ಅದು ಬಾಂಬೆ ಡಾಕ್ಟರ್ಸ್ ಬರೆದಿರೋದು. ಹೌ ದಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಂತಲ್ಲ ಜನನ್ನ ಲೂಟಿ ಮಾಡ್ತಿದ್ದಾರೆ ಅಂತ ಡಾಕ್ಟರ್ಸೇ ಇಬ್ಬರು ಬರ್ತಿದ್ದಾರೆ. ಅದ್ರೊಳಗೆ ಒಂದು ಯೂನಿವರ್ಸಲ್ ಹೆಲ್ತ್ ಕೇರ್ ಬಗ್ಗೆ ಒಬ್ಬ ಲೇಡಿ, ಒಂದು ವುಮೆನ್ ಡಾಕ್ಟರ್ ಹ್ಯಾಸ್ ರಿಟನ್ ಅನ್ ಆರ್ಟಿಕಲ್, ಐ ಹ್ಯಾವ್ ಫರ್ಗಾಟನ್ ಹರ್ ನೇಮ್. ಅದರೊಳಗೆ ಎಕ್ಸಲೆಂಟ್ಲಿ ಶಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಹೌ ಇಟ್ ಈಸ್ ಬೆನಿಫಿಷಿಯಲ್ ಟು ಎ ಕಂಟ್ರಿ ಲೈಕ್ ಇಂಡಿಯಾ ಅಂತ. ಸೊ ಈ ಅಂಶಗಳ ಬಗ್ಗೆ ನೀವು ಕ್ಲಾರಿಫೈ ಮಾಡಿ ನಂತರ ಚರ್ಚೆಯನ್ನ ಮುಂದುವರಿಸಬಹುದು ಸರ್. ಧನ್ಯವಾದಗಳು ದಿವಾಕರ್, ಬಹಳ ಒಳ್ಳೆ ಉತ್ತಮ ಪ್ರಶ್ನೆಯನ್ನ ಕೇಳಿದ್ರಿ. The budget for health is shamefully less. Shamefully, yes. It is something 1.23. I think this is one of the lowest in the world. ಕೆಲವೊಂದು ಆಫ್ರಿಕನ್ ದೇಶಗಳಲ್ಲಿ ಕೂಡ ಇದು ಈ ಬಜೆಟ್ ಜಾಸ್ತಿ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ 4% ಆಫ್ ದಿ GDP ಶುಡ್ ಬಿ ಆನ್ ಹೆಲ್ತ್ ಮಿನಿಮಮ್. ಸೊ ನೀವು ಹೇಳಿದಾಗೆ ಬಜೆಟ್ ಅಲಾಟ್ಮೆಂಟ್ ಇದು ಜನಸ್ವಾಸ್ಥ್ಯ ಅಭಿಯಾನ್ ಅಂತ ಒಂದು ಸಂಘಟನೆ ಇದೆ. ನಾವು ಅದ್ರ ಭಾಗಿಯಾಗಿದ್ದೀವಿ. ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಪೀಪಲ್ಸ್ ಹೆಲ್ತ್ ಮೂವ್ಮೆಂಟ್ ಇಂಡಿಯಾ ಅಂತ ನಾವು ಹೇಳ್ತೀವಿ ಅದಕ್ಕೆ. ಇವಾಗ ಅದು 2000ನೇ ಇಸ್ವಿಗೆ ಹೆಲ್ತ್ ಫಾರ್ ಆಲ್ ಯಾವಾಗ ಬರ್ಲಿಲ್ಲ, ಅವಾಗ ನಮ್ಮ ಆಕ್ಟಿವಿಸ್ಟ್ ಎಲ್ಲ ಢಾಕಾದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಸುಮಾರು 85 ದೇಶದ ಪ್ರತಿನಿಧಿಗಳು ಬಂದು ಯಾಕೆ ಎಲ್ಲರಿಗೂ ಆರೋಗ್ಯ ಸಿಗ್ಲಿಲ್ಲ ಅಂತ ಚರ್ಚೆ ಮಾಡಿದಾಗ, ಅದು ಮುಂದೆ ಏನ್ ಮಾಡಬೇಕು ಅಂತ ಹೇಳಿದಾಗ ದೇ ಥಾಟ್ ದಟ್ ದಿಸ್ ಆರ್ಗನೈಸೇಷನ್ಸ್ ಪೀಪಲ್ಸ್ ಹೆಲ್ತ್ ಮೂವ್ಮೆಂಟ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ಪೀಪಲ್ಸ್ ಹೆಲ್ತ್ ಮೂವ್ಮೆಂಟ್ ಇಸ್ ದೇರ್ ಇನ್ ಸೆವರಲ್ ಕಂಟ್ರೀಸ್ ಆಲ್ ಓವರ್ ದ ವರ್ಲ್ಡ್. ಸೊ ಅದರ ಅಂಗವಾಗಿ ನಮ್ಮ ಭಾರತದಲ್ಲಿ ಕೂಡ ಪೀಪಲ್ಸ್ ಹೆಲ್ತ್ ಮೂವ್ಮೆಂಟ್ ಇಂಡಿಯಾ ಅಂತ ಇದೆ. ಅದು ನಾವೆಲ್ಲ ಭಾಗಿಯಾಗಿದ್ದೀವಿ ಅದಕ್ಕೆ. ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ, ಆಮೇಲೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಎಲ್ಲ ನಾವು ಭಾಗಿಯಾಗಿದ್ದೀವಿ. ಅದರಲ್ಲಿ ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ಒಂದು ಬೇಡಿಕೆ ಇದೆ. ಏನಪ್ಪಾ ಅಂತಂದ್ರೆ ಇದು ಬಜೆಟ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ ಏನಪ್ಪಾ ಅಂತಂದ್ರೆ
ಕಾರ್ಪೊರೇಟೈಸೇಷನ್. ಕಾರ್ಪೊರೇಟೈಸೇಷನ್ ಇಸ್ ಆಕ್ಚುಲಿ ಕ್ರಿಮಿನಲೈಸೇಷನ್, ಐ ಟೆಲ್ ಯು. ಯಾಕಂದ್ರೆ ನೀವು ಎಲ್ಲಾ ಏನಪ್ಪಾ ಅಂತ ಹೇಳಿದ್ರೆ ಬಂಡವಾಳಶಾಹಿ ಕೈಯಲ್ಲಿ ಕೊಟ್ಬಿಟ್ಟ ಹಾಗೆ. ಅವ್ರು ಏನ್ ಬೇಕಾದ್ರೂ ಕತ್ತರಿಸಿ, ಕಿಡ್ನಿನಾದ್ರೂ ತಗೊಳ್ಳಿ, ಏನಾದ್ರೂ ತಗೊಳ್ಳಿ ಅಂತ ಫುಲ್ ಪರ್ಮಿಷನ್ ಕೊಟ್ಟಿರೋ ಹಾಗೆ ಅದು. ಮತ್ತೆ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಆ ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರುವಂತ ವೈದ್ಯರ ಮೇಲೆ ಬಹಳಷ್ಟು ಒತ್ತಡ ಇರ್ತದೆ. ಇಷ್ಟು ಟೆಸ್ಟ್ ಮಾಡ್ಲೇಬೇಕು, ಇಷ್ಟು ಆಪರೇಷನ್ ಮಾಡ್ಲೇಬೇಕು, ಇಲ್ಲದೆ ಹೋದ್ರೆ ನಿನ್ ನೌಕರಿ ಹೋಗ್ತದೆ. ಸೊ ಹೌ ಕ್ಯಾನ್ ಸಚ್ ಹಾಸ್ಪಿಟಲ್ಸ್ ಎವರ್ ಡೆಲಿವರ್ ಹೆಲ್ತ್? ಸೊ ಸಾಧ್ಯನೇ ಇಲ್ಲ ಅದು. ಸೊ ಕಾರ್ಪೊರೇಟ್ ಈಸ್ ನೋ ಸೊಲ್ಯೂಷನ್ ಫಾರ್ ದ ಹೆಲ್ತ್ ಪ್ರಾಬ್ಲಮ್ ಆಫ್ ದ ಪೀಪಲ್. ಸರ್ ನಮಸ್ತೆ ಸರ್. ರೂಪಾ ಅವ್ರ ಕೈ ಎತ್ತಿದ್ದಾರೆ. ಓಕೆ ಓಕೆ. ರೂಪಾ, ಗೋ ಹೆಡ್. ರೂಪಾ ಅನ್ಮ್ಯೂಟ್ ಮಾಡ್ಕೋಬೇಕು. ಹಲೋ, ನಂದೊಂದು ಪ್ರಶ್ನೆ ಇದೆ. ನಾ ರತಿ ಮಾತಾಡ್ತಾ ಇರೋದು, ಮಾತಾಡ್ಬೋದಾ? ರೂಪಾ ಯಾಕೋ ಕಾಣ್ತಾ ಇಲ್ಲ. ನಂದು ಅನ್ಮ್ಯೂಟ್ ಆಯ್ತು ಫೈನಲಿ. ಮಾತಾಡಿ ಬಿಡ್ಲಿಯಾ? ಇಲ್ಲ, ನೀ ಮಾತಾಡು. ರೂಪಾ ಮಾತಾಡ್ಲಿ, ಆಮೇಲೆ ವಿಜಯೇಂದ್ರ ಏನೋ ಟ್ರೈ ಮಾಡಿದ್ರು, ಆಮೇಲೆ ರತಿ ಮಾತಾಡಿ. ಓಕೆ ಓಕೆ, ರೂಪಾ ಗೋ ಹೆಡ್. ಹಾ ಸರ್, ನೀವು ಒಂದು ಸೀಕೋ ಮೂವಿ ಹೇಳಿದ್ರಿ, ಯಾವ ಚಾನೆಲ್ ಬರ್ತಾ ಇದೆ ಹೇಳಿಬಿಡಿ. ಅದು ಒಂದು. ಸರ್, ನಿಮ್ಮ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು. ವೆರಿ ವೆರಿ. ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ, ಹೇಳಿ ಮೇಡಮ್. ಕೇಳ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ನಾಲೆಜ್ ಅನ್ನು ಕೊಟ್ಟಿದೆ ನನಗೆ. ಮತ್ತೆ ನೀವು ಇದ್ರದ್ದು UK NHS ಬಗ್ಗೆ ಮಾತಾಡಿ, ನನ್ನ ತಂಗಿ UK ಇದ್ದವಳು ಅದನ್ನು ತುಂಬಾ ಪ್ರೈಸ್ ಮಾಡ್ತಾ ಇದ್ರು. ಇಲ್ಲಿ ಕೂಡ ನನಗೆ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಸುಮ್ಮನೆ ನಾ NHS ಅಲ್ಲಿ ನೋಡ್ತೇನೆ, ಇದ್ರದ್ದು ಏನು ಅಂತ ಹೇಳ್ತಾರೆ, ಇದಕ್ಕೆ ಏನೆಲ್ಲ ಸೊಲ್ಯೂಷನ್ ಹೇಳ್ತಾರೆ ಹೇಳ್ಕೊಂಡು ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ. ಮತ್ತೆ ಹೇಳಿಲ್ಲ, ಆ NHS ಅಲ್ಲಿ ನಮಗೆ ಕೊಡುವಂತ ಇನ್ಫಾರ್ಮೇಶನ್ ಇಸ್ ಅಥೆಂಟಿಕ್ ಇನ್ಫಾರ್ಮೇಶನ್, ವಿ ಡೋಂಟ್ ಹ್ಯಾವ್ ಟು ಕ್ವಶನ್ ಇಟ್ ಎಟ್ ಆಲ್ ಹೇಳ್ಕೊಂಡು ಅದನ್ನ ರೆಫರ್ ಮಾಡ್ತಾಳೆ ಅವಳು. ಮತ್ತೆ ಅವಳು ಹೇಳಿಲ್ಲ, ಟ್ಯಾಕ್ಸ್ ಕೊಡೋದು ಇರ್ತದೆ, ನಮಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗ್ತಾ ಇದೆ, ಮಾತ್ರ ದ ರಿಚ್ ಆರ್ ನಾಟ್ ಕಂಪ್ಲೇನಿಂಗ್, ದೇ ಆರ್ ಸೇಯಿಂಗ್ ಇಟ್ಸ್ ಗುಡ್ ದಟ್ ವಿ ಆರ್ ಟ್ಯಾಕ್ಸ್ ಸೊ ದಟ್ ಅವರ್ ಸೊಸೈಟಿ ಬಿಕಮ್ಸ್ ಬೆಟರ್ ಅಂತ. ಆ ರೀತಿಯ ಒಂದು ಆಟಿಟ್ಯೂಡ್ ಇದೆ ಅಲ್ಲಿ. ಹಾಗಾಗಿ ತುಂಬಾ ಪ್ರೈಸ್ ಮಾಡ್ತಾ ಇದ್ಲು. ಅದು ಎರಡಾಯ್ತು ಸರ್. ಮೂರನೇದು, ಜನ್ ಔಷಧದಲ್ಲಿ ಸಿಕ್ಕುವಂತ ಮೆಡಿಸನ್ನು ನಿಜಕ್ಕೂ ಚೆನ್ನಾಗಿರ್ತದ ಅಂತ ನನಗೊಂದು ಕ್ವಶನ್ ಮನಸ್ಸಲ್ಲೇ ಕಾಡ್ತಾ ಇದೆ. ಅದು ಒಂದು. And the fourth one which I want to ask is, medication is one thing, but when it comes to disability sector, ಅಲ್ಲೀಗ ಕಲಿಕಲ್ ನ್ಯೂನತೆ ಇರುವಂತ ಮಕ್ಕಳೇ ಇರ್ಬೋದು ಅಥವಾ ಆಟಿಸಮ್ ಮಕ್ಕಳೇ ಇರ್ಬೋದು, ಅವರಿಗೆ ಔಷಧಕ್ಕಿಂತ ಜಾಸ್ತಿ they need to spend a lot of money on therapy. ಅವರಿಗೆ ಅದರಲ್ಲಿ ಅವ್ರು ಸುಸ್ತಾಗಿ ಬಿಡ್ತಾರೆ. ಅಂಥವ್ರು ತುಂಬಾ ಇದ್ದಾರೆ, ಈ ಮೆಂಟಲಿ ರಿಟಾರ್ಡೆಡ್ ಅಂಥವ್ರೆಲ್ಲ ಪಾಪ ಮಕ್ಕಳನ್ನ ಥೆರಪಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ತಿನ್ನುವ ಔಷಧಿ ಇಲ್ಲದಿದ್ರು ಅಥವಾ ಬೇರೆ ಮೆಡಿಕಲ್ ಇಲ್ಲದಿದ್ರು ಈ ರೀತಿಯ ಖರ್ಚನ್ನ ಈ ಯಾವುದು ನಮ್ದು ಹೆಲ್ತ್ ಸರ್ವಿಸ್ ಕಮ್ಮಿ ಮಾಡ್ತದ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು ರೂಪಾಜಿ. ಬಹಳ ರೆಲೆವೆಂಟ್ ಕ್ವಶನ್ ಕೇಳಿದ್ರಿ. ಸೀಕೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಇವಾಗ. ಸೊ ಅದು ಒಂಥರ ಸೀರಿಯಸ್ ಮೂವಿ ಅಲ್ಲ, ಡಾಕ್ಯುಮೆಂಟ್ರಿ ಇದೆ, ಬಟ್ ಇಟ್ ಇಸ್ ಫುಲ್ ಆಫ್ ಫನ್. ಸೊ ಯು ವಿಲ್ ಎಂಜಾಯ್ ದಟ್ ಫಿಲ್ಮ್. ಅಂಡ್ ವಾಟ್ ಈಸ್ ಬಹಳ ದುರ್ದೈವ ಏನಪ್ಪಾ ಅಂದ್ರೆ, ನಮ್ಮ ದೇಶ ಕೂಡ ಇದು ಅಮೆರಿಕನ್ ಹೆಲ್ತ್ ಸಿಸ್ಟಮ್ ಬಗ್ಗೆ ಇದೆ, ಓಕೆ, ಆದ್ರೆ ನಮ್ಮ ದೇಶ ಕೂಡ ಅದೇ ದಿಕ್ಕಿನಲ್ಲಿ ಇವಾಗ ನಾವು ಹೆಜ್ಜೆಯನ್ನ ಇಡ್ತಾ ಇದೀವಿ. NHS ಬಗ್ಗೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಅಲ್ಲಿ ಯಾಕೆ ಆ ತರ ಇನ್ಫಾರ್ಮೇಶನ್ ಇದೆ ಅಂದ್ರೆ, ದಟ್ ಇನ್ಫಾರ್ಮೇಶನ್ ಇಸ್ ಇಂಡಿಪೆಂಡೆಂಟ್ ಫ್ರಮ್ ಇಂಡಸ್ಟ್ರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ದಟ್ಸ್ ವೆರಿ ಅಲ್ಲ, ಅದೇ ಹೇಳ್ತಾ ಇಲ್ಲೋ ಅವಳು, ಯೂಟ್ಯೂಬ್ ಅಲ್ಲಿ ನೋಡ್ಬೇಡ ಕಣೆ ಅಂತ ಹೇಳ್ತಿದ್ಲು. ಅದು ಗೂಗಲ್ ಸರ್ಚ್ ಮಾಡಬೇಡ, ಅಲ್ಲಿ ನಿಂಗೆ ಅಥೆಂಟಿಕ್ ಸಿಕ್ಕಲ್ಲ ಹೇಳ್ತಾ ಇದ್ಲು ಅವಳು. ಬಿಕಾಸ್ ಇಟ್ ಇಸ್ ಫ್ರೀ ಫ್ರಮ್ ಇಂಡಸ್ಟ್ರಿ. That information that NHS provides is free from industry. So it is very very reliable. ಮೂರನೇ ಪ್ರಶ್ನೆ ನೀವು ಕೇಳಿದ್ರಿ, ಈ ತರ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲ ಏನು ಮಕ್ಕಳು ಬಿಡಿ, ಸಿಂಪಲ್ ಡಯಾಬಿಟಿಸ್ಗೆ, ಡಯಾಬಿಟಿಸ್ ಆದ ಪೇಷಂಟ್ಗೆ ಅವ್ರಿಗೆ ಕೌನ್ಸಿಲಿಂಗ್ ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಯಟ್, ಸೆಕೆಂಡ್ ಇಸ್ ಎಕ್ಸಸೈಸ್,
and then the patient has to take care of hands and feet and face and leg. ಈ ಅಂಶಗಳನ್ನ ನಾವು ಯಾರಿಗೂ ಹೇಳೋದೇ ಇಲ್ಲ. ದಿಸ್ ಇಸ್ ವಾಟ್ ಇಸ್ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ಅಂಶ ನಮ್ಮ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಪ್ರೈವೇಟ್ ಅಲ್ಲಂತೂ ಇಲ್ಲ, ಪಬ್ಲಿಕ್ ಅಲ್ಲಂತೂ ಇಲ್ಲ. ಈ ಅಂಶ ಏನಿದೆ ಇದು ತರೋದು ಬಹಳ ಬಹಳ ಅವಶ್ಯಕತೆ ಇದೆ. ಇಸ್ ನಾಟ್ ಜಸ್ಟ್ ಫಾರ್ ಫಾರ್ ಚಿಲ್ಡ್ರನ್ ಬಟ್ ಫಾರ್ ಆಲ್ ಪೇಷಂಟ್ಸ್. ಆಮೇಲೆ ಯಾವ ರೋಗಿಗಳಿಗೆ ಬಹಳಷ್ಟು ಡಯಾಬಿಟಿಸ್ ಇದ್ದಾರೆ ಅವ್ರಿಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಜಾಗ ಇರೋದಿಲ್ಲ, ಜಾಗ ಒದಗಿಸ್ಬೇಕು. ಸೊ ಯು ಗೋ ಔಟ್ ಆಫ್ ದಿ the four walls of hospitals that there are causes for illnesses that need to be attended, and that is this act addresses. Okay. ಮತ್ತೆ ಇದು ಸರ್ ಜನೌಷಧಿ ನಾನು ಧಾರವಾಡದಲ್ಲಿ ಜನೌಷಧಿ ನಡೆಸ್ತಾ ಇದ್ದೀನಿ. This is actually generic medicine, okay, and according to my experience it is really good. But ಅಲ್ಲಿ ಏನ್ ಸಮಸ್ಯೆ, ಎರಡು ದೊಡ್ಡ ಸಮಸ್ಯೆ ಇದೆ ಅದರಲ್ಲಿ. ಒಂದಂದ್ರೆ ನಮ್ ವೈದ್ಯರುಗಳಿಗೆ ಅದು ಇಷ್ಟ ಇಲ್ಲ, ಎರಡನೇದೇನಪ್ಪಾ ಅಂದ್ರೆ ನಮ್ ಫಾರ್ಮಸಿಸ್ಟ್ಗೆ ಅದು ಇಷ್ಟ ಇಲ್ಲ, ಯಾಕಂದ್ರೆ ಅದರಲ್ಲಿ ಹೆಚ್ಚು ಹಣ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಹಳ ದೊಡ್ಡ ದುರ್ದೈವ ಇನ್ನೊಂದೇನಾಗಿದೆ ಅಂದ್ರೆ ಆ ವೈದ್ಯರು ತಮ್ಮದೇ ಆದಂತ ಒಂದು ಫಾರ್ಮಸಿಸ್ಟ್ ನ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ಬರ್ದಿರೋ ಆ ವೈದ್ಯ ಬರ್ದಿರೋ ಔಷಧಿ ಕೇವಲ ಆ ಫಾರ್ಮಸಿಯಲ್ಲಿ ಮಾತ್ರ ಸಿಗೋ ಹಾಗೆ ವ್ಯವಸ್ಥೆ ಆಗುತ್ತೆ. ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ದಿಸ್ ಇಸ್ ಟೆರಿಬಲ್, ದಿಸ್ ಇಸ್ ಇನ್ಹ್ಯೂಮನ್. ಐ ಥಿಂಕ್ ವಿ ಶುಡ್ ಪುಟ್ ಅನ್ ಎಂಡ್ ಟು ದಿಸ್. ಬಟ್ ಇದಕ್ಕೆ ಬಹಳ ಹೋರಾಟ ಆಗ್ಬೇಕು, ಇನ್ನ ಬಹಳಷ್ಟು ಕೆಲಸಗಳಾಗ್ಬೇಕು. ಬಟ್ ಜನೌಷಧಿ ಆಗ್ಬೇಕು, ಇನ್ನ ಹೆಚ್ಚು ಬರ್ಬೇಕು. ಅದರಲ್ಲಿ ಒಂದು ಪ್ರಾಬ್ಲಮ್ಸ್ ಇದಾವೆ, ಸಪ್ಲೈ ಚೈನ್ ಸಮಸ್ಯೆ ಆಗ್ತಾ ಇದೆ, ಅದು ಕೂಡ ಸರಿ ಆಗ್ಬೇಕು. ಇವಾಗ ನೋಡಿ ತಮಿಳ್ನಾಡಲ್ಲಿ ಜನೌಷಧಿ ಕೇಂದ್ರಗಳು ಇದಾವೆ. ಎಲ್ಲಿದಾವೆ? ಎಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್, ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಇದೆ ಅಲ್ಲಿದಾವೆ, ಹತ್ರ ಇಲ್ಲ. ಎಲ್ಲಿ ಪಬ್ಲಿಕ್ ಸೆಕ್ಟರ್ ಇಲ್ಲ, ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಎಲ್ಲ ಉಚಿತವಾಗಿ ಸಿಗ್ತಾ ಇದೆ. ಜನೌಷಧಿನೂ ಬೇಕು, ಉಚಿತ ಔಷಧಿನೂ ಬೇಕು, ಎರಡು ಬೇಕು. ಮೆಡಿಕಲ್ ಮಾತ್ರ ಅಲ್ಲ ಸರ್ ಇದು. ತುಂಬಾ ಚೆನ್ನಾಗಿ ಆನ್ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಜೇಂದ್ರ, ನಿಮ್ ಕ್ವಶನ್ ಆಗ್ಬಿಡಿ, ಆಮೇಲೆ ರತಿ ಮಾತಾಡ್ತಾರೆ. ಓಕೆ ಸರ್, ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದೀರಾ ಸರ್. ಒಂದು ಬೇಸಿಕ್ ಕ್ವಶನ್ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಇಂಡಿಯಾದಲ್ಲಿ ರಾಜಸ್ಥಾನ, ಕೇರಳ ಮತ್ತೆ ತಮಿಳ್ನಾಡಲ್ಲಿ ಈ ಆರೋಗ್ಯ ಹಕ್ಕು ಇದೆ ಅಂತ ಹೇಳಿದ್ರಿ. ಅಲ್ಲಿ ಏನಾದ್ರು ಪಬ್ಲಿಕ್ ಇಂದ ಏನಾದ್ರು ನಾಮಿನಲ್ ಈ ತರ ಏನಾದ್ರು ದುಡ್ಡು ಕಟ್ಟಬೇಕಾ ಸರ್ ಅಂತ ಒಂದು ಫಸ್ಟ್ ಕ್ವಶನ್. ಸೆಕೆಂಡ್ ಒನ್, ಈಗ ನಮ್ಮಲ್ಲಿ ದೇಶದಲ್ಲಿ ಏನು ಶಿಕ್ಷಣ ಹಕ್ಕು ಮತ್ತೆ ಆಹಾರ ಹಕ್ಕು ಇದೇ ರೀತಿ ಆರೋಗ್ಯ ಹಕ್ಕನ್ನು ಬೇರೆ ರಾಜ್ಯಗಳು ಯಾಕೆ ಇಂಪ್ಲಿಮೆಂಟ್ ಮಾಡಕ್ ಆಗ್ತಿಲ್ಲ ಅಂತ ಒಂದು. ನೀವು ಇನ್ನೊಂದು ಹೇಳಿದ್ರಿ, ಜನೌಷಧಿನಲ್ಲಿ ತಗೊಂಡೋದ್ರೆ ಸರ್ ಏನಾದ್ರು ಸ್ಲಿಪ್ ಅಲ್ಲಿ ಸೇಲ್ಸ್ ಮೇಲೆ ಹೇಳ್ತಾರೆ ಇದಕ್ಕೆ ಈಕ್ವಲೆಂಟ್ ಔಷಧಿನ ಕೊಡ್ತಾರೆ, ಅದನ್ನೇ ಕೊಡಲ್ಲ. ಫಾರ್ಮಸಿ ಡಾಕ್ಟರ್ ಏನ್ ಬರ್ದಿರ ಅದನ್ನ ತಗೋಬಹುದಾ ಅಂತ ಹೇಳಿ. ಓಕೆ, ಬುಕ್ಕೇರಿ ಸರ್, ವಿಜೇಂದ್ರ ಸರ್ ಧನ್ಯವಾದಗಳು. ನಮ್ಮ ದೇಶದಲ್ಲಿ ಇನ್ನ ಯಾವ ರಾಜ್ಯದಲ್ಲೂ ಆರೋಗ್ಯ ಹಕ್ಕಿನ ಕಾಯ್ದೆ ಬರಲಿಲ್ಲ, ಎಕ್ಸೆಪ್ಟ್ ರಾಜಸ್ಥಾನ್ ಸ್ವಲ್ಪ ಪ್ರಯತ್ನ ಮಾಡಿದೆ. ಅವರು 2023ನೇ ಇಸ್ವಿಯಲ್ಲಿ ಆ ಕಾಯ್ದೆಯನ್ನ ತಮ್ಮ ಸೆಷನ್ ಅಲ್ಲಿ ತಗೊಂಬಂದ್ರು, ಬಿಲ್ ಪಾರಿತ ಆಗಿದೆ, ಆದ್ರೆ ಇನ್ನ ಕಾನೂನು ರೂಪ ಕಾಣಬೇಕಾಗಿದೆ. ಆದ್ರೆ ನಾನು ಹೇಳಿದ್ದು ಸಾರಿ 3 ರಾಜ್ಯಗಳಲ್ಲಿ ಉಚಿತ ಔಷಧ ಸಿಗೋ ಹಾಗೆ ಮಾಡಿದ್ದಾರೆ. ಇವಾಗ ಇಲ್ಲಿ ಒಂದು ರಾಜಸ್ಥಾನ, ಇನ್ನೊಂದು ತಮಿಳುನಾಡು, ಬಿಟ್ರೆ ಕೇರಳ. ಈ 3 ರಾಜ್ಯಗಳಲ್ಲಿ ಉಚಿತ ಔಷಧಿಗಳು ಲಭ್ಯ ಆಗುವ ಹಾಗೆ ಅವರು ಮಾಡಿದ್ದಾರೆ. ಸೊ ನಾವು ಏನು ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲೂ ಅದೇ ರೀತಿಯಾಗಿ ತರಲಿಕ್ಕೆ ಒಂದು ಕೆಲಸ ಆಗ್ಬೇಕು ಅಂತ. ನಿಮ್ದು ಎರಡನೇ ಪ್ರಶ್ನೆ ಏನೋ ಮಿಸ್ ಆಯ್ತು ನನಗೆ, ಸಾರಿ. ಎರಡನೇ ಪ್ರಶ್ನೆ ಏನಂದ್ರೆ, ಈ ದೇಶದಲ್ಲಿ ಈಗ ಆಲ್ರೆಡಿ ಆಹಾರ ಹಕ್ಕಿದೆ, ಶಿಕ್ಷಣ ಹಕ್ಕಿದೆ, ಅದೇ ರೀತಿ ಆರೋಗ್ಯಕ್ಕೂ ಎಂಟೈರ್ ಇಂಡಿಯಾದಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ನಮ್ಮ ದೇಶದಲ್ಲಿ ಅಂತ ಹೇಳಿ. ಈಗ ಥೈಲ್ಯಾಂಡ್ ಮತ್ತೆ ಇನ್ನೊಂದು ಚಿಲಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಆತರ ಇದೇನು ಜನಸಂಖ್ಯಾದ ಏನಾದ್ರು ಪ್ರಾಬ್ಲಮ್ ಅಥವಾ ಏನಕ್ಕೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ? ಅಲ್ಲ, ಇದಕ್ಕೆ ಜನಸಂಖ್ಯೆ ಮತ್ತೆ ಬಡತನ ಕಾರಣ ಅಲ್ವೇ ಅಲ್ಲ. ನಾನು ನಿಮಗೆ ಅವಾಗಲೇ ಹೇಳಿದಾಗೆ ಬಹಳಷ್ಟು ಬಡ ದೇಶಗಳೇ ಇದನ್ನ, ನಮ್ಮ ಬ್ರಿಟಿಷ್ ಸರ್ಕಾರ ಕೂಡ 1948ನೇ ಇಸ್ವಿಯಲ್ಲಿ ತಗೊಂಬಂತು, ಯಾವಾಗ ಅದರ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಸೊ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ದಾಗ್ಲೇನೆ ತಗೊಂಬರೋದು ಇದು ಆರೋಗ್ಯ ಹಕ್ಕಿನ ಕಾಯ್ದೆ. ಮತ್ತೆ ಇದು ಯಾಕೆ ತರಕ್ ಆಗ್ತಾ ಇಲ್ಲ, ನೀವು ಒಂದು ಹೇಳಿದ್ರಿ, ಇದು ಪೂರ್ತಿ ಒಂದು ರಾಜಕೀಯ ಉತ್ತರ ಅಂತ ನಾನು ಹೇಳ್ಬೋದು. ಒಂದಂದ್ರೆ ನೀವು ನೋಡಿ, ನಮ್ಮ ರಾಜ್ಯದಲ್ಲೇ ನೋಡಿ, ಬಹಳಷ್ಟು ಏನು ಈ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದಾವೆ,
ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಇದಾವೆ, ಅವೆಲ್ಲವೂ ಕೂಡ ಏನೇ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸು ಅಥವಾ ದೊಡ್ಡ ದೊಡ್ಡ ಜನರ ಕೈಯಲ್ಲಿದ್ದಾವೆ. ಅವರೇ ಈ ಕಾಯ್ದೆಗಳನ್ನ ಮಾಡೋದು, ನಿಯಂತ್ರಿಸೋದು. ಸೊ ಆದ್ರಿಂದ ಮತ್ತೆ ಇವತ್ತು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದುರ್ದೈವ ಅಂದ್ರೆ 80% ಪ್ರೈವೇಟ್ ಸೆಕ್ಟರ್ ಇದೆ, ಕೇವಲ 20% ಮಾತ್ರ ಪಬ್ಲಿಕ್ ಸೆಕ್ಟರ್ ಇದೆ. ಬಹಳ ದೊಡ್ಡ ದುರ್ದೈವ. ಈ ಒಂದು ಅಸಮಾನತೆ ಏನಿದೆ, ಎಲ್ಲಿ ಹೋದ್ರೂ ಪ್ರೈವೇಟ್ ಸೆಕ್ಟರೇ ಡಾಮಿನೇಟ್ ಆಗ್ತಾ ಇದೆ. ಸೊ ದಟ್ಸ್ ಅ ರೀಸನ್ ವೈ, ಒಂದು ಮೂಲ ಕಾರಣ ಈ ಒಂದು ವ್ಯವಸ್ಥೆಗೆ, ಇದಕ್ಕೆ ನಾವು ಬಗ್ಗಿದೀವಿ ಅಂತ ನಾನು ಹೇಳ್ತೀನಿ. ಓಕೆ, ಅಲ್ಲ ಸರ್, ಇದು ಜನೌಷಧಿನಲ್ಲಿ ಅದೇ ಈಕ್ವಲೆಂಟ್ ಔಷಧಿನ ಕೊಡ್ತಾರೆ, ಅದನ್ನ ತಗೋಬಹುದಾ ಅಂತ ಹೇಳಿ. ಈಗ ಡಾಕ್ಟರ್ ಬರ್ಕೊಡ್ತಾರಲ್ಲ ಪ್ರಿಸ್ಕ್ರಿಪ್ಷನ್ ಸ್ಲಿಪ್, ಅದ್ರಲ್ಲಿ ಯಾವ್ದೋ ಒಂದು ಮಾತ್ರೆ ಬರ್ಕೊಟ್ರೆ ಅದೇ ಸೇಮ್ ಅದೇ ಸಿಗಲ್ಲ ಸರ್, ಅದಕ್ಕೆ ಈಕ್ವಲೆಂಟ್ ಆಗಿ ಯಾವ್ದೋ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ 50 ರೂಪಾಯಿ ಕೊಡೋದ್ರ ಬದಲು 5 ರೂಪಾಯಿಗೋ 10 ರೂಪಾಯಿಗೋ ಸಿಗುತ್ತೆ. ಬಟ್ ಅದನ್ನ ತಗೋಬಹುದಾ ಅಂತ ಹೇಳಿ ಅಷ್ಟೇ. ಖಂಡಿತ ತಗೋಬಹುದು ಸರ್, ಯಾಕಂದ್ರೆ ಅದು ಮೂಲ ಹೆಸರಿನಲ್ಲಿ ಇದೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಜನರಿಕ್ ನೇಮ್. ಇವಾಗ ಪ್ಯಾರಾಸಿಟಮಾಲ್ ಅನ್ನೋ ಔಷಧಿಯನ್ನ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಹೆಸರಿನಲ್ಲಿ ಮಾರಾಟ ಮಾಡ್ತಾರೆ. ಓಕೆ, ಬೇರೆ ಬೇರೆ ಕಂಪನಿಯವರು ಮಾರಾಟ ಮಾಡೋದನ್ನ ಬೆಲೆ ಜಾಸ್ತಿ ಇರೋ ಕಂಪನಿ ಬೆಲೆ ಔಷಧಿ ಚೆನ್ನಾಗಿದೆ ಅಂತ ನಾವು ಹೇಳ್ತೀವ? ಇಲ್ಲ. ಬಹುಶಃ ಮಾರುಕಟ್ಟೆಯಲ್ಲಿ ಇದು ಒಂದೇ ಒಂದು ಪ್ರಾಡಕ್ಟ್ ಬೆಲೆ ಜಾಸ್ತಿ ಇದ್ರೂ ಅಷ್ಟೇ ಕೆಲಸ ಮಾಡ್ತದೆ, ಬೆಲೆ ಕಡಿಮೆ ಇದ್ರೂ ಅಷ್ಟೇ ಕೆಲಸ ಮಾಡ್ತದೆ. ಬಹುಶಃ ಪೇಟೆಯಲ್ಲಿ ಬೇರೆ ಯಾವ ಪ್ರಾಡಕ್ಟ್ ಈ ತರ ಒಂದು ಇಲ್ಲ, ವ್ಯವಸ್ಥೆ ಇಲ್ಲ. ಆದ್ರೆ ಯಾವ ಔಷಧಿ ಬೆಲೆ ಜಾಸ್ತಿ ಇದೆ ಅದೇ ಹೆಚ್ಚು ಮಾರಾಟ ಆಗ್ತದೆ. ಇದು ಒಂದು ದೊಡ್ಡ ದುರ್ದೈವ. ಯಾಕಂದ್ರೆ ಆ ಔಷಧ ಕಂಪನಿ ಹೆಚ್ಚು ಜಾಹೀರಾತು ಮಾಡ್ತದೆ. ಮನುಷ್ಯನಿಗೆ ಅಲ್ಲ, ಇಟ್ ಈಸ್ ಪ್ರಮೋಟೆಡ್ ಥ್ರೂ ಡಾಕ್ಟರ್ಸ್. ಡಾಕ್ಟರ್ಸ್ ಆರ್ ಬ್ರೈಡ್ ಟು ಪ್ರಿಸ್ಕ್ರೈಬ್. Please understand. I'm sorry if there is some doctor here and they don't like, but this is the truth that doctors are very much influenced by drug companies. Rati, I think you are waiting for a long time. Okay. After Rati, Kamal. ಅಲ್ಲ, ನೀವು ನನ್ನ ಕ್ವಶನ್ ಅನ್ನ ಉತ್ತರ ಕೊಟ್ಟಾಗಿದೆ. ಬಿಕಾಸ್ 80% ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದೀರಾ, 20% ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ ಅಂತ. ಈಗ ನೀವು ರಾಜಸ್ಥಾನ್, ಕೇರಳ, ತಮಿಳ್ನಾಡುನಲ್ಲಿ ಏನು ಪ್ರೈವೇಟ್ ಸೆಕ್ಟರ್ ಪ್ರಾಬ್ಲಮ್ ಕೊಡ್ತಾ ಇಲ್ವಾ? ಅದೊಂದು ಪ್ರಶ್ನೆ. ಯಾಕಂದ್ರೆ ದೇ ಕ್ಯಾನ್ ಇಂಪ್ಲಿಮೆಂಟ್ ಹೇಳುವಾಗ ಉಳಿದವ್ರು ಇಂಪ್ಲಿಮೆಂಟ್ ಮಾಡ್ಬೋದಲ್ವಾ ಅಂತ. ಇನ್ನೊಂದು, ನೀವು ಥೈಲ್ಯಾಂಡು, ಕ್ಯೂಬಾ ಎಲ್ಲ ಒಂದಿಷ್ಟು ಹೆಸರು ಹೇಳಿದ್ರಿ, ಎಲ್ಲಾ ಕಡೆ ಇದು ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಅಲ್ಲಿ ಹೇಗಿದೆ ಪ್ರೈವೇಟ್ ಮತ್ತೆ ಪಬ್ಲಿಕ್ ರಿಲೇಶನ್ಶಿಪ್ಸ್ ಅಂತ? ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ ನಾನು ಕೇಳ್ತಾ ಇದ್ದೆ 48% ಪ್ರೈವೇಟ್ ಇರ್ಬೇಕು ಅಂಡ್ 52% ಶುಡ್ ಬಿ, ಮೀನ್ಸ್ ಮೋರ್ ಶುಡ್ ಬಿ ಪಬ್ಲಿಕ್ ಅಂತ. ಮತ್ತೆ ನಾವೆಲ್ಲ ಪಬ್ಲಿಕ್ ನಮ್ಮ ಮತದಾನ ಮಾಡುವಾಗ ಇಟ್ಸ್ ಇದು ಯೂನಿವರ್ಸಲ್ ಫ್ರಾಂಚೈಸ್. ನಾವೆಲ್ಲ ಒಂದು ಪಬ್ಲಿಕ್ ಈಸ್ ಗಿವಿಂಗ್ ಇದು ಟು ದ ಗವರ್ಮೆಂಟ್. ಹಿಂಗಿರುವಾಗ ಈ ತರ ರೆಸ್ಪಾನ್ಸಿಬಿಲಿಟೀಸ್ ಯಾಕೆ ಶಿಫ್ಟ್ ಆಗ್ತಾ ಇದೆ ಅಂತ? ಮತ್ತೆ ಯಾರು, ಹೂ ಗೇವ್ ದ ಪರ್ಮಿಷನ್ ಫಾರ್ ದಿಸ್ 48-52 ಇದ್ದ ರೇಷಿಯೋನ 80-20 ಮಾಡಿದ್ರು ಅಂತ? ಹೂ ಇಸ್ ದಿಸ್ ಅಂತ? ವಾಟ್ ಹ್ಯಾಪನ್ಡ್ ಅಂತ? ಅಚ್ಚಾ, ಈ ವೆರಿ ಬಿಗ್ ಕ್ವೆಶ್ಚನ್. ಐ ಡೋಂಟ್ ನೋ. ಅಲ್ಲ, ದ ವೆರಿ ಪೀಪಲ್ ಹೂ ಮೇಡ್ ಅವರ್ ಲಾಸ್ ಫಾರ್ ದಿಸ್ ಕಂಟ್ರಿ ಹ್ಯಾವ್ ಡನ್ ದ್ಯಾಟ್. ಎಷ್ಟು ಜನ ನಮ್ಮಲ್ಲಿ ರಾಜಕಾರಣಿಗಳು ಮೆಡಿಕಲ್ ಕಾಲೇಜ್ ಇಲ್ಲ? ನಾವೇ ಎಷ್ಟು ಜನ ಮಠಾಧೀಶಗಳು ಮೆಡಿಕಲ್ ಕಾಲೇಜ್ ನಡೆಸ್ತಾ ಇಲ್ಲ? ಯಾಕೆ? ಯಾಕಂದ್ರೆ ಅವ್ರಿಗೆ ಒಂದು ರಾಜಕೀಯ ರಕ್ಷಣೆ ಇದೆ ಅದರಲ್ಲಿ. ಸೊ ದೇ ಹ್ಯಾವ್ ದ ಪೊಲಿಟಿಕಲ್ ಪವರ್. ಅಂಡ್ ಅಷ್ಟೇ ಅಲ್ಲ, ಅವರು ನಮ್ಮ ರಾಜ್ಯದ ಏನು ಹೆಲ್ತ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವ್ರನ್ನೇ ಕರೀತಾರೆ. ಸೊ ಹೀಗಿರುವಾಗ ಈಗ ನಮ್ ಕಡೆ ಹೇಳ್ತಾರೆ ನಾಯಿ ಬಾಲ ಅಳ್ಳಾಡಿಸ್ತದೆ ಅಂತ. ಇಲ್ಲಿ ಹಂಗ ಆಗ್ತಾ ಇಲ್ಲ, ಈ ಬಾಲಾನೇ ನಾಯಿನ ಅಳ್ಳಾಡಿಸ್ತಾ ಇದೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಇದು ಮೆಡಿಕಲ್ ಮಾಫಿಯಾ ಅಂತೀರಾ ಸರ್? ಯಾ, ಕಾಲ್ ಇಟ್ ಬೈ ಎನಿ ನೇಮ್. ಅಲ್ಲ, ಮಾಫಿಯಾನೇ ಅದು. ಒಂದು 10 ರೂಪಾಯಿನ ಟ್ಯಾಬ್ಲೆಟ್ಗೆ 100 ರೂಪಾಯಿ ಹಾಕಂತದ್ದು, ಜರ್ನಿಕ್ ಆ ತರದ್ದು ಅವರೇ ನಿರ್ಧಾರ ಮಾಡೋದ್ರಿಂದ ಮೆಡಿಕಲ್ ಮಾಫಿಯಾ ವೆರಿ ಬಿಗ್ ಮಾಫಿಯಾ ಈ ಜಗತ್ತಲ್ಲಿ ಅಂತ ನೋಡ್ಕೊಂಡಿದ್ದೀವಿ. ಮಾತಾಡ್ಬೋದಾ? ಮಾತಾಡಿ ಡಾಕ್ಟರ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವೆಲ್ಲ ಇನ್ನೂ ದೊಡ್ಡ ಡ್ರೀಮ್ ಅಂತಾನೆ ಅನ್ಸುತ್ತೆ ಇಂಡಿಯಾ ಹೋಗ್ತಿರೋ ಗತಿಯಲ್ಲಿ ನೋಡಿದ್ರೆ.
ಸರ್ಕಾರ ಕೂಡ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಪ್ರವೀಣರಿದ್ದಾರೆ ಕೇಂದ್ರ ಸರ್ಕಾರ. ಸೊ ಅದು ಇರ್ಲಿ, ಅದು ಒಂದ್ ಕಡೆಗೆ. ನನಗಿರೋ 2 ಪ್ರಶ್ನೆ. ಒಂದು, ನಾನು ಜನೌಷಧಿಯಿಂದಾನೇ ನನ್ನ ಡಯಾಬಿಟಿಕ್ ಇದಕ್ಕೆ ನಾನು ಇದನ್ನ ತಗೊಳ್ಳೋದು, ಮಾತ್ರೆಗಳೆಲ್ಲ ತಗೊಳ್ಳೋದು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಅಲ್ಲಿ 2 ತರದ ಮೆಡಿಸಿನ್ಸ್ ಕಾಣ್ತದೆ. ಒಂದು ಆ ಬ್ಲೂ ಬಾಕ್ಸ್ ಗಳಲ್ಲಿ ಬರ್ತಿದ್ದ ಮೆಡಿಸಿನ್ಸ್ ಕಮ್ಮಿ ಇತ್ತು, ಆಮೇಲೆ ಈಗ ಬಣ್ಣದ ಬಾಕ್ಸ್ ಗಳಲ್ಲಿ ಬ್ರ್ಯಾಂಡಿಂಗ್ ಆದ ರೀತಿಲಿ ಬರುತ್ತೆ. ಆಮೇಲೆ ಪ್ರೈಸಸ್ ಬಿಟ್ವೀನ್ ಜನೌಷಧಿ ಮೆಡಿಸಿನ್ ಮತ್ತೆ ಫಾರ್ಮಸೀಸ್ ಅಲ್ಲಿ ಏನ್ ಸಿಗುತ್ತೆ ಬ್ರಾಂಡೆಡ್ ಇದೆಲ್ಲ ಆಗಿರೋದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂದ್ರೆ ಜನೌಷಧಿ ಇರೋ ಪ್ರೈಸ್ ಮೆಡಿಸಿನ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ದಿಸ್ ಇಸ್ ಒನ್ ಥಿಂಗ್. ಅದು ಯಾಕೆ ಆ ರೀತಿ ಆಗ್ತಾ ಇದೆ? ಯಾಕಂದ್ರೆ ಐ ಆಮ್ ಎ ಡಯಾಬಿಟಿಕ್ ಅಂಡ್ ಐ ಹ್ಯಾವ್ ಟು ಟೇಕ್ ಎ ಮೆಡಿಸಿನ್ ಟ್ವೈಸ್ ಎ ಡೇ ಎವ್ರಿ ಡೇ ಫಾರ್ ಲಾಸ್ಟ್ 20 years. ಒಂದು. ಎರಡನೇದು, ನನಗೆ ನನ್ನ ಒಪಿನಿಯನ್ ಅಂತಾನೆ ತಗೊಳ್ಳಿ, ಮನಮೋಹನ್ ಸಿಂಗ್ ಮಾಡಿದ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಮಾಡಿದ ದೊಡ್ಡ ದುರಂತ ಅಂತಂದ್ರೆ ಒಂದು ರೀತಿಲಿ ಎಜುಕೇಶನ್ ನ ಪ್ರೈವೇಟೈಸ್ ಮಾಡಿದ್ದು. ಅದು ಎಜುಕೇಶನಲ್ ಪ್ರೈವೇಟೈಸ್ ಮಾಡಿದ್ರಲ್ಲಿ ಆಮೇಲೆ ಕ್ಯಾಪಿಟೇಷನ್ ಫೀ ಇದಂತ ತಂದಿದ್ದು. ಮೆರಿಟ್ ಆಧಾರಿತವಾಗಿ ನೀನು ಡಾಕ್ಟರ್ ಆಗೋದ್ ಬೇಕಾಗಿಲ್ಲ, ನಿಮ್ಮ ಅಪ್ಪನ ಹತ್ರ ಕಾಸಿದ್ರೆ ನೀನು ಡಾಕ್ಟರ್ ಆಗ್ಬೋದು ಅಂತ ಮಾಡಿಬಿಟ್ರೆ ಮನುಷ್ಯನ ಪ್ರಾಣಕ್ಕೆ ಏನ್ ಸರ್ ಬೆಲೆ? ಒಂದು. ಎರಡನೇದು, ಆ ಹಿನ್ನೆಲೆಯಲ್ಲೇನೆ ಈ ಮಾಫಿಯಾ ಬೆಳೆದಿರೋದು. ಆ ಹಿನ್ನೆಲೆಯಲ್ಲೇ ಪ್ರೈವೇಟೈಸೇಷನ್ ಹಿನ್ನೆಲೆಯಲ್ಲ ಮಠಗಳಾಗ್ಲಿ ಇಲ್ಲ ಪೊಲಿಟಿಷಿಯನ್ಸ್ ಆಗ್ಲಿ ಕಾಲೇಜಸ್ ಶುರು ಮಾಡಿರೋದು, ಮತ್ತೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಬಂದಿರೋದು ಅದೇ ಅದರ ಒಂದು ಇದಕ್ಕೆ ಕೂಡ ನಾವು ಹೆಲ್ತ್ ಆಕ್ಟ್ ಅಲ್ಲಿ ತರಬೇಕು. ಎಲ್ಲರೂ ಒಂದ್ ಕಡೆ ನೋ ಕ್ಯಾಪಿಟೇಷನ್ ಫೀ ಬೇಸ್ಡ್, ಓನ್ಲಿ ಮೆರಿಟ್ ಬೇಸ್ಡ್ ಆಗ್ಬೇಕು, ಎಸ್ಪೆಷಲಿ ಇನ್ ಫಾರ್ ಮೆಡಿಕಲ್ ಪ್ರೊಫೆಷನ್ ಅಂತ. 3ನೇ ಪ್ರಶ್ನೆ ಸರ್, ನಮ್ ದೇಶದಲ್ಲಿ ಮನುಷ್ಯನ ಪ್ರಾಣಕ್ಕೆ ಯಾವತ್ ಸರ್ ಬೆಲೆ ಕೊಡ್ತಾರೆ? ಓಕೆ, ಈ ಜನ ಔಷಧಿ ಬಗ್ಗೆ ನಿಮ್ ಫಸ್ಟ್ ಪ್ರಶ್ನೆ ಇತ್ತು ಸರ್, ಕಮಲ್ ಸರ್. ಹೌದು ಹೌದು. ನೋಡಿ, ಜನ ಔಷಧಿ ಕೂಡ ಏನಿದೆ ಅಂತ ಹೇಳಿದ್ರೆ, ನಮ್ ಇಂಡಿಯನ್ ಕಂಪನಿಯಿಂದಾನೇ ಅವರು ಮೆಡಿಸಿನ್ ಅನ್ನ ಖರೀದಿ ಮಾಡಿ ಸಪ್ಲೈ ಮಾಡ್ತಾರೆ. ಓಕೆ, ಆದ್ರೆ ಇಡೀ ದೇಶಕ್ಕೆ ಖರೀದಿ ಮಾಡೋದ್ರಿಂದ ಅವ್ರಿಗೆ ಬೆಲೆ ಕಡಿಮೆ ಸಿಗ್ತದೆ. ಒಂದು. ಎರಡನೇದೇನಪ್ಪಾ ಅಂದ್ರೆ, ಇಲ್ಲಿ ಈ ಜನ ಔಷಧಿಯಿಂದ ಖರೀದಿ ಮಾಡುವಾಗ ಅದ್ರಲ್ಲಿ ಜಾಹೀರಾತು ಇರೋದಿಲ್ಲ, ಪ್ರಮೋಷನ್ ಇರೋದಿಲ್ಲ, ಪ್ರಮೋಷನ್ ಟು ಡಾಕ್ಟರ್. ಸೊ ದೇ ಸೇವ್ ಲಾಟ್ ಆಫ್ ಮನಿ. ಆಮೇಲೆ ಈ ನಾವು ಬೇರೆ ಫಾರ್ಮಸಿಯಲ್ಲಿ ತಗೊಳ್ಳುವಾಗ ದೇರ್ ಆರ್ ಟೂ ಮೆನಿ ಮಿಡಲ್ ಮೆನ್. ಈ ಜನ ಔಷಧಿ ಆತರ ಇಲ್ಲ. ಸೊ ದಟ್ಸ್ ವೈ ದ ಪ್ರೈಸ್ ಇಸ್ ಲೆಸ್. ಆದರೆ ಜನ ಔಷಧಿಯಲ್ಲಿ ಕೂಡ ತಮ್ಮದೇ ಆದಂತಹ ಹಲವಾರು ಸಮಸ್ಯೆಗಳಿದಾವೆ ಸರ್. ಒಂದು, ಸಪ್ಲೈ ಚೈನ್ ಸರಿ ಇಲ್ಲ. ಅನ್ಲೆಸ್ ದೇ ಆಕ್ಚುಲಿ ನಾನು ಜನೌಷಧಿ ನಡೆಸ್ತಾ ಇದ್ದೀನಿ, ಅಲ್ಲಿ ಸಪ್ಲೈ ಚೈನ್ ಬಹಳ ಸಮಸ್ಯೆ ಇದೆ. ನಾವೇನ್ ಅದಕ್ಕೆ ಬೇರೆ ಔಷಧಿನ ತಂದಿಟ್ಟಿರ್ತೀವಿ, ಅವಾಗ ಕನ್ವಿನ್ಸ್ ಮಾಡ್ತೀವಿ 2-3 ತಿಂಗಳು ಇದು ಇಲ್ಲ ಸರ್, ನಮ್ಗೆ ಇದು ತಗೊಳ್ತಿದ್ರೆ ತಗೊಳ್ಳಿ, ಆಮೇಲೆ ನಾವು ತಂದಿಸ್ಕೊಡ್ತೀವಿ ಅದನ್ನ ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಈ ಜನೌಷಧಿ ಬೆಲೆ ಏನು ನೀವು ಅದ್ರ ಬೆಲೆನೂ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಅದ್ರದ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಬಟ್ ಇನ್ ಜನರಲ್ ನೀವು ಬೇರೆ ಔಷಧಿಯನ್ನ ಕಂಪೇರ್ ಮಾಡಿದ್ರೆ ಇವತ್ತಿಗೂ ಕೂಡ ಇದ್ರದ್ದು ಬೆಲೆ ಕಡಿಮೆನೇ ಇದೆ. ಆದ್ರೆ ಎಲ್ಲಿಯೂ ಕೂಡ ಈ ಜನೌಷಧಿ ಕೇಂದ್ರ ಮೇಲೂ ಒತ್ತಡ ಬರ್ತಾ ಇದೆ ಔಷಧ ಕಂಪನಿಗಳ ಮೇಲಿಂದ. ಇದನ್ನ ನಾವು ಆಮೇಲೆ 3ನೇ ಪ್ರಶ್ನೆ, ಯಾವಾಗ ನಮ್ಮ ಜನರಿಗೆ ಮುಕ್ತಿ ಸಿಗ್ತದೆ ಅಂತ ಕೇಳಿದ್ರಿ. ಅದು ಜನ ಬೀದಿಗೆ ಇಳಿಬೇಕು. ನೋಡಿ, ನಾನು ಇವಾಗ ಹೇಳಿದೆ, ನಾನು ಇತ್ತೀಚೆಗೆ ಅಷ್ಟೇ ಕೆಲವು ವರ್ಷಗಳ ಹಿಂದೆ, 4 ವರ್ಷದ ಹಿಂದೆ NHS ಅನ್ನ ಖಾಸಗಿ ಮಾಡ್ಲಿ ಅಂದ್ರೆ ಬ್ರಿಟಿಷ್ ಆಕ್ಟ್ ಅಂತ ನಾನೇನ್ ಹೇಳಿದೆ, ನಾನು ವಿವರಿಸಿದೆ ನನ್ನ ಪವರ್ ಪಾಯಿಂಟ್ ಅಲ್ಲಿ. ಅದನ್ನ ಖಾಸಗೀಕರಣ ಮಾಡ್ಬೇಕು ಅಂತ ದೊಡ್ಡ ಹುನ್ನಾರ ಇತ್ತು. ದೊಡ್ಡ ಕಂಪನಿಗಳು ಬೆನ್ನತ್ತಿದ್ವು, ಎಲ್ಲಾ ರಾಜಕೀಯ ಪಕ್ಷಗಳು ಅದರಲ್ಲಿ ಸೇರ್ಕೊಂಡಿದ್ದು. ಆದರೆ ಜನ ಬೀದಿಗಿಳಿದ್ರು. ಕೇವಲ ಒಂದೇ ಒಂದು ಕಾರಣ, ಜನ ಬೀದಿಗಿಳಿದಕ್ಕೆ ಎಲ್ಲ ಸರ್ಕಾರಗಳು ತಲೆ ಬಗ್ಗಿಸ್ಬೇಕಾಯ್ತು. ಸೊ ಎಲ್ಲಿವರೆಗೂ ಜನ ಬೀದಿಗಿಳಿಯೋದಿಲ್ಲ, ಎಲ್ಲಿವರೆಗೂ ಜನ ತಮ್ಮ ಹಕ್ಕನ್ನ ಅರ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ತಮ್ಮ ಜನ ಇದನ್ನ ನಂದು ಸಮಸ್ಯೆ ಅಪ್ಪ ಇದು, ಇವತ್ತಿನ ದಿವಸ ನಮ್ಮ ಜಾತಕ್ಕೂ ಬಹಳಷ್ಟು ಸಪೋರ್ಟ್ ಸಿಕ್ಕಿದೆ. ನಾವು ಯಶಸ್ವಿ ಅಂತ ಹೇಳ್ತಾ ಇಲ್ಲ. ಯಾಕೆ ಸಿಕ್ಕಿದೆ? ಯಾಕಂದ್ರೆ ಮನೆ ಕತೆ. ನಮ್ ಜೊತೆ ಪೊಲೀಸ್ನವ್ರು ಹೇಳ್ತಾನೆ ಇತ್ತು, ಸರ್ ಇದು ನನ್ನ ಮನೆಯಲ್ಲಿ ಸಮಸ್ಯೆ ಆಗಿದೆ ಸರ್, ನನ್ನ ಡಯಾಬಿಟಿಸ್ ಮೆಡಿಸಿನ್ ನನಗೆ ನನ್ನ ಹೆಂಡತಿಗೆ 5,000 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ತಾನೆ ಪಾಪ ಅವನು. ನೋಡಿ, ಸೊ ಇದು ಎಲ್ಲಿವರೆಗೂ ಇವೆಲ್ಲ ದುರ್ದೈವ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಮೆಡಿಕಲ್ ಅಂದ್ರೆ ಟೆಕ್ನಿಕಲ್, ಜನರಿಗೆ ಸಂಬಂಧ ಇಲ್ಲ, ಆ ತರ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಬಂದ್ಬಿಟ್ಟಿದೆ. ಅದು ತಪ್ಪು.
ಹೆಲ್ತ್ ಆರೋಗ್ಯದ ಬಗ್ಗೆ ಮಾತಾಡೋ ಹಕ್ಕು ಜನಸಾಮಾನ್ಯರಿಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಅದನ್ನ ಅರ್ಥಾಗ ಏನ್ ಹೇಳ್ತೀವಿ ಅಂದ್ರೆ ಈ ಮಾಫಿಯಾನ ಬಡದು ಬಗ್ಗಿಸ್ಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು ಸರ್. ಕ್ಯಾಪಿಟೇಷನ್ ಬೇಸ್ಡ್ ಮೆಡಿಕಲ್ ಎಜುಕೇಶನ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನ್ ಹೇಳಿ? ಕ್ಯಾಪಿಟೇಷನ್ ಬೇಸ್ಡ್ ಮ್ಯಾನೇಜ್ಮೆಂಟ್ ಕೋಟಾ ಅಂತೆಲ್ಲ ಹೇಳಿ ಅದಕ್ಕೆ ಮೆಡಿಕಲ್ ಎಜುಕೇಶನ್ ಅಲ್ಲ, ಇದು ಏನಿದೆ ಅಂತ ಹೇಳಿದ್ರೆ ಇದು ಇಡೀ ಖಾಸಗೀಕರಣವನ್ನ ತಂದುತ್ತೇನೆ ನಮ್ಗೆ ವರ್ಲ್ಡ್ ಬ್ಯಾಂಕಿನ ಮುಖಾಂತರ. ನಾವು ನಾನು ಹೇಳಿದ್ನಲ್ಲ 2000 ಇಸ್ವಿಯಲ್ಲಿ ಬಾಂಗ್ಲಾದೇಶಲ್ಲಿ ನಾವೇನೊಂದು ಹೆಲ್ತ್ ಫಾರ್ ಆಲ್ ಬಗ್ಗೆ ಮಾತಾಡಿದಾಗ ನಮ್ಮ ಚರ್ಚೆಯಲ್ಲಿ ಎಲ್ಲರಿಗೂ ಆರೋಗ್ಯ ಬರಲಿಲ್ಲ. ಯಾಕೆ ಬರಲಿಲ್ಲ 2000 ಇಸ್ವಿಗೆ ಅಂತ ನಾವು ಯೋಚನೆ ಮಾಡಿದಾಗ, ಅದನ್ನ ಡಿಸೆಕ್ಟ್ ಮಾಡಿದಾಗ, ವಾಟ್ ವಿ ಫೈಂಡ್ ಇಸ್ ದ್ಯಾಟ್ it is the policies of the World Bank. One of the most important policy of the World Bank is privatization. Correct. ಅದೇ ಒಂದು ಮೂಲ ಕಾರಣದಿಂದ ಇವತ್ತು ಹೆಲ್ತ್ ಅಲ್ಲೂ ಬರ್ತಾ ಇದೆ, ಎಜುಕೇಶನ್ ಅಲ್ಲೂ ಬರ್ತಾ ಇದೆ, ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಬರ್ತಾ ಇದೆ. ಸೊ ಇದನ್ನ ನಾವು ನಮ್ಮ ಸರ್ಕಾರಗಳನ್ನು ಅದನ್ನ ತಮ್ಮಷ್ಟಕ್ಕೆ ತಾವೇ ಅದನ್ನ ಅಳವಡಿಸ್ಕೊಂಡು ಇವಾಗ ತಮ್ಮಲ್ಲೇ ತಾವೇ ಅದನ್ನ ಹಾಕೊಳ್ತಾ ಇದ್ದಾವೆ. ಇದು ದೊಡ್ಡ ದುರ್ದೈವ. ಸೊ ಈ ಒಂದು ಮನಸ್ಥಿತಿ ಬದಲಾಗಬೇಕು. ಇದಕ್ಕೆ ಬೇರೆ ಏನು ಶಾರ್ಟ್ ಕಟ್ ಇಲ್ಲ. ಜನರ ಹತ್ರ ಹೋಗ್ಬೇಕು, ಜನರ ಹತ್ರ ಮಾತಾಡ್ಬೇಕು, ಕೊಂಡ್ರಬೇಕು, ಅವರೇ ಅವ್ರದ್ರ ತೀರ್ಪು ತಗೋಬೇಕಷ್ಟೇ. ಡಾಕ್ಟರ್. ಸರ್ ನಮಸ್ಕಾರ, ಒಂದ್ ಪ್ರಶ್ನೆ ಇದೆ, ಕೇಳ್ಬೋದಾ? ಹೇಳಿ ಸರ್. ಸರ್, ತಾವು ಹೇಳಿದ್ರಿ ಜನರಲ್ ಇಂಪ್ರೆಷನ್ ಇಲ್ಲಿ ಜನರಲಿ ಜನರಿಕ್ ಮೆಡಿಸಿನ್ ಬಗ್ಗೆ ಇರೋದು ಏನಂದ್ರೆ that is not, those medicines are not as good as the branded medicines ಅಂತ. because generic medicine ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಅಥವಾ ಜನೌಷಧಿ ಕೇಂದ್ರ ಅಲ್ಲಿ ಸಿಗುತ್ತಲ್ಲ, ಅವು ದೇ ಆರ್ ಪ್ರೊಕ್ಯೂರ್ಮೆಂಟ್. ಇನ್ ದ ಪ್ರೊಕ್ಯೂರ್ಮೆಂಟ್ ದೇರ್ ಇಸ್ ಲಾಟ್ ಆಫ್ ಕರಪ್ಷನ್ ಅಂತ. that is the impression. You will agree that there is lot of corruption in the health sector, in the government health sector in India. Even see, right to health act is a dream. Ad bandre tumba ಒಳ್ಳೆದು for all citizens. But will it work out? ನಮ್ಮಲ್ಲಿ will it work out ಅಂತ ಎಷ್ಟು ವರ್ಷ ಬೇಕಾಗಬಹುದು ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಕ್ಕೆ? ಎಷ್ಟೋ ಆಕ್ಟ್ಗಳು ಲಾಸ್ ಆಗಿ ಸುಮ್ನೆ ಹಂಗೆ ಇದಾವೆ, ಯಾವುದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಗೌರ್ಮೆಂಟ್ಗಳು. Is it a magic wand? Right to Health Act, is it a magic wand to correct our health sector? No, I totally agree with you. ಬರೇ ಒಂದು ಆಕ್ಟ್ ತರೋದ್ರಿಂದ ಏನು ಆಗೋದಿಲ್ಲ. ನಾನು ಹೇಳಿದೆ, ಒಂದು ಉದಾಹರಣೆ ಕೂಡ ಹೇಳಿದೆ. ಚಿಲಿಯಲ್ಲಿ ಎಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಸ್ಟ್ರಾಂಗ್ ಆಗಿರ್ಲಿಲ್ಲ, ರೋಬಸ್ಟ್ ಆಗಿರ್ಲಿಲ್ಲ ಅಂತ ತಂದದ್ದಕ್ಕೆ ಅಲ್ಲಿ ಆಕ್ಟ್ ಪೂರ್ತಿ ವಿಫಲವಾಗೋಯ್ತು ಅಂತ. ಸೊ ವಿ ಶುಡ್ ಹ್ಯಾವ್ ಎ ರೋಬಸ್ಟ್ ಇನ್ ಪ್ಲೇಸ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್. Only then when we bring the act, then it can play a profound important role. Out of the different service sectors which we have, health service sector is supposed to be one of the most corrupt ivaga right now. ಅಲ್ಲ, ಇವಾಗ generic medicine ಬಗ್ಗೆ ತಾವು ಹೇಳಿದ್ರಿ. Yes sir. But do you know sir that we are exporting lot of generic medicines to America, to Europe? Yeah, they will buy the raw material ತರ ತಗೋತಾರೆ. That will be of the best quality because they will not buy with it is not raw material. Quality. It is not raw material, sir. We are making the final product and then we are sending it to America. Yes sir, definitely. So when Bill Gates, when they wanted to buy medicine, HIV/AIDS medicine, they came to Cipla to India. Yes. Definitely, sir. Correct. No, that is true. But the same medicine is not available for our public, sir, because of the corruption in procuring those medicine here. It is not available to our people. ಭ್ರಷ್ಟಾಚಾರ ಇದೆ. Sir, if you don't mind, shall I respond? ಇವಾಗ ಮನ್ಸೂರ್ ಅವರೇ, ನಾವು ಇವತ್ತು ಚರ್ಚೆ ಮಾಡ್ತಾ ಇರೋದು ಈ ರೈಟ್ ಟು ಹೆಲ್ತ್ ಆಕ್ಟ್ ತರಬೇಕು ಅಂತ. ಓಕೆ, ಸೊ ಇದು ಇಡೀ ಹೆಲ್ತ್ ಸೆಕ್ಟರ್ ಅಲ್ಲಿ ಇರುವ ಭ್ರಷ್ಟಾಚಾರ ಅದೆಲ್ಲ ಸಾಲ್ವ್ ಮಾಡೋದು ಇವತ್ತು ಅಜೆಂಡಾದಲ್ಲಿ ಅದು ಮೇನ್ ಫೋಕಸ್ ಅಲ್ಲ. ಸರ್ ಏನ್ ಮಾಡ್ತಿದ್ದಾರೆ, ಎಲ್ಲ ಒಂದು ಡಿಸ್ಟ್ರಿಕ್ಟ್ ಹೋಗಿ ಈ ತರ ಪವರ್ ಪಾಯಿಂಟ್ ಪ್ರೆಸೆಂಟ್ ಮಾಡಿ ಜನರ ಸಪೋರ್ಟ್ ಅನ್ನ ಮೊಬಿಲೈಸ್ ಮಾಡಿ ಸರ್ಕಾರದ ಮೇಲೆ ಒತ್ತಾಯ ತರಲಿಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ನಾವು ಏನಾದ್ರು ಜೋಡಿಸ್ಬೇಕಾ, ಈ ಚಳುವಳಿಯನ್ನ ಸ್ಟ್ರಾಂಗ್ ಆಗಿ ಮಾಡ್ಲಿಕ್ಕೆ ಏನಾದ್ರು ಮಾಡಕ್ಕಾಗತ್ತಾ, ಆ ಒಂದು ದೃಷ್ಟಿಕೋನದಲ್ಲಿ ಈ ಚರ್ಚೆಯನ್ನು ಇಟ್ಕೊಂಡಿದೀವಿ. ಸೊ ಕರಪ್ಷನ್ ಇದೆ, ಎಲ್ಲ ನಿಜ. ಬಟ್ ಇವತ್ತು ಅವ್ರು ಪ್ರೆಸೆಂಟ್ ಮಾಡಿರುವ ತುಂಬಾ ಚೆನ್ನಾಗಿತ್ತು ಸರ್. ಅದು ಈ ಆಕ್ಟ್ ತರಲಿಕ್ಕೆ ನಾವು ಇನ್ನೂ ಏನೋ ಮೊಬೈಲೈಸ್ ಮಾಡ್ಬೇಕು, ಅದು ಒಂದು.
ಎರಡನೇದು, ನಾವು ನಿರಾಸರಾಗಬಾರದು. ನಮ್ಮ ಪಕ್ಕದಲ್ಲೇ ಇರುವ ತಮಿಳುನಾಡು ಆಗಲಿ ರಾಜಸ್ಥಾನ ಆಗಲಿ ಸರ್ರು ಅದ್ರ ಬಗ್ಗೆ ಹೇಳಿದ್ರು. ಒಂದು ದೊಡ್ಡ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ತಮಿಳುನಾಡಿನಲ್ಲಿ PHCs ಎಲ್ಲ ಬಹಳ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಪ್ರೈಮರಿ ಹೆಲ್ತ್ ವರ್ಕರ್ಸ್ ಮನೆ ಹೋಗಿ ಸರ್ ಒಂದ್ ಸೈಡಲ್ಲಿ ಹೇಳಿದ್ರು, 1 ತಿಂಗಳಿಗೊಂದ್ಸಾರಿ ಪೇಷಂಟ್ PHC ಬಂದ್ರೆ ಸಾಕು, ಆಲ್ ಅದರ್ ಡೇಸ್ ಈ ಪ್ರೈಮರಿ ಹೆಲ್ತ್ ವರ್ಕರ್ಸ್ ಮನೆ ಹೋಗ್ತಿದ್ದಾರೆ. ಸೊ ಕೆಲವು ವಿಲೇಜ್ಗಳಲ್ಲಿ, ಇಡೀ ವಿಲೇಜ್ ಅಲ್ಲಿ ಒಂದು 300 ಮನೆಗಳಿದ್ರೆ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆನೂ ಈ ಹೆಲ್ತ್ ವರ್ಕರ್ಸ್ಗೆ ತಿಳುವಳಿಕೆ ಬರುವ ಮಟ್ಟಕ್ಕೆ ಒಂದು ಚಳವಳಿ ಆಗಿದೆ. ಸೊ ಅದರಿಂದ ನಾವು ಇದನ್ನ ಹೆಂಗೆ ಎಫೆಕ್ಟಿವ್ ಆಗಿ ಇನ್ನು ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಪ್ರಚಾರ ಆಂದೋಲನವನ್ನ ನಾವು ಸಾರಿಗೆ ಸಪೋರ್ಟ್ ಮಾಡಕ್ಕಾಗುತ್ತೆ ಅಂದ ರೀತಿಯಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೆಯದು ಅನ್ನಿಸ್ತಾ ಇದೆ. ಒಳ್ಳೇದು ಸೋಷಿಯಲ್ ಮೊರಾಲಿಟಿ ಒಂದೇ ನಿಮಿಷ. ಇವಾಗ ತಮಿಳ್ನಾಡಲ್ಲಿ ಏನ್ ಭ್ರಷ್ಟಾಚಾರ ಇಲ್ವಾ? ಅದೇ ಮತ್ತೆ ರಾಜಸ್ಥಾನ್ ವಿಚ್ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ವೇರ್ ಕಾಲಿಂಗ್ ದ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್, ಅಲ್ಲಿ ಇವಾಗ ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನೋಡಿದ್ರೆ ನಮ್ಗೆ ನಾಚಿಕೆ ಬರಬೇಕು. ಎವ್ರಿಥಿಂಗ್ ಈಸ್ ಫ್ರೀ ದೇರ್ ಇನ್ ರಾಜಸ್ಥಾನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್. How have they achieved it? There is corruption there. There is also inefficient ministers there, but they are able to bring in changes. So change is possible. Ivaga change tarbekappa, change is indefinite. Change is definite. It is bound to happen. Nobody can avoid it. But sir, one question if you want the change in good direction, then we will all have to rally round. And then we have to go to the government, meet it. Hello, can I talk? One question, that is, in Tamil Nadu and as well as in Rajasthan, ತಾವ್ ಹೇಳಿದ್ರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟು ಚೆನ್ನಾಗಿದೆ ಇನ್ ರಾಜಸ್ಥಾನ್ ಅಲ್ಲಿ ಮಾಡಿದ್ದಾರೆ ಇವಾಗ ಅಂತ. ತಮಿಳ್ನಾಡಲ್ಲಿ ಮನೆಗೆ ಹೋಗ್ಬಿಟ್ಟು ಅವರು ದೇ ವಿಲ್ ಚೆಕ್ ಅಪ್, ಫಾಲೋ ಅಪ್ with the patients and provide them with medicine anta. That is it for all citizens, or is it for those who are below poverty line? ಇದೆಲ್ಲ ಬಿಲೋ ಪಾವರ್ಟಿ ಲೈನ್ ಮನ್ಸೂರ್, ಅದರಲ್ಲಿ ಏನು ಡೌಟೇ ಇಲ್ಲ. ಇನ್ ದಿ ವಿಲೇಜಸ್ ಪೀಪಲ್ ಹೂ ಆರ್ ಬಿಲೋ ಪಾವರ್ಟಿ ಲೈನ್ ಆರ್ ಇನ್ ಮೆಜಾರಿಟಿ. ಐ ಥಿಂಕ್ ವಾಟ್ ಎವರ್ ಐ ಹ್ಯಾವ್ ಸೀನ್, ವಾಟ್ ಎವರ್ ಡಾಕ್ಟರ್ ಇಸ್ ಟೆಲ್ಲಿಂಗ್, these are the changes through people's movement, through this act which has been brought in. ನಾವು ಹೇಳ್ತಾ ಇರೋದು ಕರ್ನಾಟಕ ಹಿಂದುಳಿದಿದೆ, ನಮಗೆ ಇವಾಗ ಕರ್ನಾಟಕ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಇದನ್ನ ಆಕ್ಟ್ ತರಬೇಕಂತ ಮಾತಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ಸಾಲ್ವ್ ಆಗ್ಬಿಡುತ್ತೆ, ಬರುತ್ತೆ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಒನ್ ಸ್ಟೆಪ್ ಫಾರ್ವರ್ಡ್. ಅಲ್ಲ ಮನ್ಸೂರ್ ಅವ್ರೆ, ನೀವು ಜನರಿಕ್ ಮೆಡಿಸಿನ್ ಬಗ್ಗೆ ಇಷ್ಟು ಹೇಳಿದ್ರಿ. ಜನೌಷಧಿ ಶುರುವಾದಾಗಿಂದ ನಾನ್ ಡಯಾಬೆಟಿಕ್ ಆಗಿದ್ದು, ನಾನು ಇನ್ನು ಉಳ್ಕೊಂಡ್ರು ಜನೌಷಧಿ ಮೆಡಿಸಿನ್ಸ್ ಅಲ್ಲೇನೆ. ಸೊ ಅದರಿಂದ ನನಗೆ ಅದ್ರ ಬಗ್ಗೆ ನಾನು ಐ ಆಮ್ ಎ ಲಿವಿಂಗ್ ಎಕ್ಸಾಂಪಲ್ ದಟ್ at least up till 64 you can live with as a diabetic with generic medicines from ಜನೌಷಧಿ. ಒಂದು ಸರ್ ಡಾಕ್ಟರ್, ನಾನ್ ನಿಮ್ಗೊಂದು ಪ್ರಶ್ನೆ ಇದೆ. ಈಗ ಇಂಡಿಯನ್ ಮೆಡಿಸಿನ್ಸ್ ಅಂತ ಇದಿಲ್ಲ, ಆಯುರ್ವೇದ ಇದೆಲ್ಲ, ಈ ಒಂದು ಹೆಲ್ತ್ ಆಕ್ಟ್ ಅಲ್ಲಿ ಆಗ್ಲಿ, ಹೆಲ್ತ್ ಸರ್ವಿಸ್ ಇದು ರೆಸ್ಟೋರೇಷನ್ ಅಲ್ಲಿ ಆಗ್ಲಿ, ಅದರ ರೋಲ್ ಏನಿದೆ ಸರ್? ಅಲ್ಲ, ಇದು ಭಾರತ ಸರ್ಕಾರ ಕೂಡ ಇದೆ, ಆಯುಷ್ ಅಂತ ಇದೆ. ಬಟ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ತರ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ, ಬಹಳ ದೊಡ್ಡ ದುರ್ದೈವ ಅದು. ಇವಾಗ ಆಯುರ್ವೇದ ಅಂತ ನಾವು ಹೇಳ್ತೀವಿ, ಆಯುರ್ವೇದ is not like allopathy. It is not looking at one disease, treating it, diagnosing it and treating it. It is holistic lifestyle changes. And it is mostly depends on herbs and trees and plants. ಇವಾಗ ಎಷ್ಟೋ ಟ್ರೀಸ್ ಪ್ಲಾಂಟ್ಸ್ ಇಲ್ಲ ಒಂದು. ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಪೆಸ್ಟಿಸೈಡ್ಸ್ ಹೊಡೆದು ನಾವ್ ಏನ್ ಮಾಡಿದೀವಿ ಆ ಟ್ರೀಸ್ಗೆ ಅದು ಗೊತ್ತಿಲ್ಲ. So given all these constraints, I'm not very sure whether this I can fit into this, but basic treatment ಏನidru kodo hagidre now we will still have to go to allopathy. Even now in India, majority of the people go for allopathy treatment whenever there are problems. Can I? Yeah. ನನಗೆ ಒಂದೆರಡು ಇದ್ದಿದೆ ಪುನಃ ಪ್ರಶ್ನೆ. Rupa, just to keep it in mind, we are approaching 8:30. Yeah, just very short. Yeah, please. Yeah. ಅಂದ್ರೆ ರಾಜಸ್ಥಾನ್ ಅಲ್ಲಿ ನೀವು ಹೇಳಿದ್ರಿ ಫಸ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಗವರ್ಮೆಂಟ್. ಸೊ ನಮ್ದು ಈಗ ಕಾಂಗ್ರೆಸ್ ಗವರ್ಮೆಂಟ್ ಇದ್ದ ಕಾರಣ
ಅಥವಾ ಯಾವ್ದಾಗ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ರೆ ಅಲ್ಲಿ ನಾವು ಫ್ರಮ್ ದ ಕಾಂಗ್ರೆಸ್ ಪಾರ್ಟಿಯಿಂದಲೇ ಇತ್ತಂದು ನಿಮಗೆ ಅದರಲ್ಲಿ ಓಟು ಸಿಕ್ಕುತ್ತೆ ಮಾಡಿ ಹೇಳುವಂತ ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇಸ್ ನೀವು ಇದೆ ಜನರಿಕ್ ಮೆಡಿಸಿನ್ ಜನೌಷಧಿ ಸಿಕ್ಕುತ್ತೆ ಹೇಳಿರಲ್ಲ, ನನಗೆ ನೆನಪಿದೆ ಮೇ ಬಿ 10 years ago 12 years ago there was a move in our government saying that when the doctors prescribe the medicine they should prescribe in the generic medicine name, should not prescribe in the name of the company's name given. ಸೊ ಅದು ಎಲ್ಲೋ ಹಾರಿ ಹೋಯ್ತಾ ಅಂತ ಕಾಣ್ತದೆ, ಅದು ಇಲ್ಲ ಅಂತ ಅಲ್ಲ. ಇದು ನೀವೇನ್ ಹೇಳಿದ್ರಿ ಹೌದು, ಸರ್ಕಾರದ ಒಂದು ಸುತ್ತೋಲೆ ಇತ್ತು ಜನರಿಕ್ ಮೆಡಿಸಿನ್ ಅಲ್ಲಿ ಎಲ್ಲ ವೈದ್ಯರು ಹೌದು ಕೇಳಿದ್ದೇನೆ ಇದನ್ನ. ಆದ್ರೆ ಅದು IMA-ದವರು ಅದನ್ನ ಬಹಳ ಪ್ರೊಟೆಸ್ಟ್ ಮಾಡಿದ್ರು. ಆಮೇಲೆ ಅದು ಸರ್ಕಾರ ಹಿಂತಕೋಬೇಕಾತ ಆ ಸುತ್ತೋಲೆಯನ್ನ. ಮೊದಲೇ ಪ್ರಶ್ನೆ IMA ನೋಡಿ ಪ್ರೊಟೆಸ್ಟ್ ಮಾಡಿದ್ದ? ಹೌದು. ಅಯ್ಯಪ್ಪ. ಓಕೆ. ಅಲ್ಲ ಇದು ಬಿಡಿ, ಆ ರಾಜಸ್ಥಾನದಲ್ಲಿ ಹೆಲ್ತ್ ಆಕ್ಟ್ ತರುವಾಗ ಪ್ರೊಟೆಸ್ಟ್ ಮಾಡಿದವರು IMA-ದವರೇ. ದೇಶ ನೇಷನ್ ವೈಡ್ ಸ್ಟ್ರೈಕ್ ಬೈ IMA against the Rajasthan Right to Health Act. Yes. This has happened. I think this IMA has all private doctors in it. That's why. Yes. Okay. Social morality. ಓಕೆ, ದಿವಾಕರ್ ಕನ್ಫರ್ಮ್ ಮಾಡ್ಬೋದು ಅನಿಸ್ತದೆ. ಓಕೆ, 8:30 ಟೈಮ್ ಆಯ್ತು. ಬಹುಶಃ ಇನ್ನೂ ಅರ್ಧ ಗಂಟೆ ಏನು ಚರ್ಚೆ ಆಗ್ಬೋದಾಗಿತ್ತು. ಹಲವಾರು ಪಾಯಿಂಟ್ ಡಿಸ್ಕಸ್ ಮಾಡೋದಿದೆ. ಆದ್ರೂ 1.5 ಗಂಟೆಗೆ ನಾವು ಲಿಮಿಟ್ ಮಾಡಬೇಕಾಗಿರೋದ್ರಿಂದ ಟೈಮ್ ಕನ್ಸ್ಟೆಂಟ್ಸ್ ಇಂದ ನಾವು ಪ್ರಶ್ನೆಗಳನ್ನಾಗ್ಲಿ ಗೋಪಾಲ್ ದಾವಡೆ ಅವರಿಂದ ಇನ್ನೂ ಹಲವಾರು ಇನ್ಫಾರ್ಮೇಶನ್ ನಮಗೆ ಬೇಕಾಗಿರ್ಬೋದು. ಎನಿವೇ, ವಿ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಫ್ರೈಡೆ ಫೋರಂ. ಗೋಪಾಲ್ ದಾವಡೆ ಅವರಿಗೆ ಬಹಳ ಪೂರ್ವಕ ಧನ್ಯವಾದಗಳು. ಬಹಳ ಒಳ್ಳೆ ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಂತರ ನಿಮ್ಮ ಒಂದು ಕಾರ್ಯಕ್ಷೇತ್ರದ ಬಗ್ಗೆ ಯಾವ್ದನ್ನ ಪುಸ್ತಕಗಳು ಒಂದು ಪಬ್ಲಿಷ್ ಆಗಿದ್ರೆ ನಿಮ್ಮದೇ ಪರ್ಸನಲ್ಲೇ ಪ್ರಕಾಶ್ ಭಟ್ ಅವ್ರು ಮಾಡಿದ ತರ ಒಂದು ನಿಮ್ಮ ಹೋರಾಟದ ಬದುಕಿನ ಒಂದು ಪುಸ್ತಕದ ರೆಫರೆನ್ಸ್ ಇದೆ, ನೀವು ಗ್ರೂಪಲ್ಲಿ ಹಾಕಿ ಅದನ್ನು ನಾವು ಓದಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಮತ್ತು ವಿಷಯ ಮಂಡನೆ ಮಾಡಿದ ಗೋಪಾಲ್ ದಾವಡೆ ಅವರಿಗೂ ಫ್ರೈಡೆ ಫೋರಂ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ಇವತ್ತಿನ ಸಭೆಯನ್ನು ನಾವು ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್. Thank you very much, sir. ಬೆಂಬಲ. Thank you, Doctor. And Thank you very much. PUCL will be in the struggle. Thank you. Thank you all. Thank you, sir. Good night, sir.